ಯಾಕಿಷ್ಟು ಚಿಂತೆ ಮಾಡ್ತೀಯಾ? ಕಳೆಗಳಿಂದ ತೊಂದರೆ ಆಗಿದೆಯಾ? ಹೌದು, ಇಗೋ ಇಲ್ಲಿದೆ ಸ್ಟೀಲ್ MS210 ಪವರ್ ವೀಡರ್. ಕಳೆಗಳನ್ನ ಸಡಿಬಿಡಿಯಿರಿ, ಪ್ರತಿ ಬಾರಿಯೂ ಒಳ್ಳೆ ಇಳುವರಿ ಪಡೆಯಿರಿ. ನೀನೇ ನನ್ನ ಮನೆಯ ರಾಣಿ, ಇದೇ ನನ್ನ ತೋಟದ ರಾಜ. ಸ್ಟೀಲ್ ಉಪಕರಣ ತರುವುದು ಪರಿವರ್ತನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಹಲೋ ಗೆಳೆಯರೇ. ನೇರ ಪ್ರಸಾರದ ಇಂದಿನ ವಿಶೇಷ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಪ್ರವಾಹನೇ ಬರಲಿ, ಬರನೇ ಬರಲಿ, ತಮ್ಮ ಬೆವರು, ರಕ್ತ, ಪರಿಶ್ರಮವನ್ನು ಬಸಿದು ನಾಡಿಗೆಲ್ಲ ಅನ್ನ ಕೊಡ್ತಾ ಇರ್ತಕ್ಕಂಥ ಎಲ್ಲ ಪೂಜನೀಯ ರೈತ ಬಾಂಧವರಿಗೆ ನಮೋ ನಮಃ ಅಂತ ಹೇಳ್ತಾ, ಈ ಹೊತ್ತು ಅವರ ದಿನಾಚರಣೆ, ರೈತರಿಗಾಗೇ ಒಂದು ದಿನಾಚರಣೆ ಇದೆ, ರಾಷ್ಟ್ರೀಯ ಕಿಸಾನ್ ಡೇ. ಆ ಒಂದು ಸವಿ ನೆನಪಿನಲ್ಲಿ ನಾವಿದ್ದೇವೆ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಏನೇನೋ ದಿನಾಚರಣೆಗಳನ್ನ ಆಚರಣೆ ಮಾಡ್ತೀವಿ, ಆದರೆ ಅವಕ್ಕೆ ಯಾವಕ್ಕೂ ಅಂಥ ಮಹತ್ವ ಇರೋದಿಲ್ಲ, ಅರ್ಥ ಇರೋದಿಲ್ಲ. ಆದರೆ ಈ ದಿನಾಚರಣೆಗೆ ನಾನಂತೂ ವೈಯಕ್ತಿಕವಾಗಿ ಅತ್ಯಂತ ಸಂತೋಷದಿಂದ, ರೈತರಿಗೂ ಒಂದು ದಿನಾಚರಣೆ ಇದೆ, ರೈತರನ್ನು ಕೂಡ ಸ್ಮರಿಸ್ಕೊಳ್ಳುವಂಥ ದಿನ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ರೈತರ ಹಿತಕ್ಕಾಗಿಯೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಾಗೂ ಕೇಂದ್ರ ಸರ್ಕಾರದ ಅಂದರೆ ರೈತರ ಅಭ್ಯುದಯಕ್ಕಾಗಿ, ಕೃಷಿಯ ಪ್ರಗತಿಗಾಗಿ ಏನೇನು ಕಾರ್ಯಕ್ರಮಗಳಿದೆ, ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ತಾ, ತರಬೇತುಗೊಳಿಸ್ತಾ, ಅವ್ರನ್ನ ಎಚ್ಚರಿಸ್ತಾ ಇರ್ತಕ್ಕಂಥ ಒಬ್ಬ ರೈತ ನಾಯಕರು ಇಂದಿನ ವಿಶೇಷ ಸಂಚಿಕೆಯ ಅತಿಥಿಯಾಗಿ ಬಂದಿದ್ದಾರೆ, ಶ್ರೀಯುತ ಗಂಗಾಧರ್ ಕಾಸರಘಟ್ಟ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಯುತರು ಕಳೆದ 35 ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದಾರೆ. 20ನೇ ವಯಸ್ಸಿಗೆ ಕೃಷಿ ಕ್ಷೇತ್ರಕ್ಕೆ ಬಂದಂಥ ಇವರು 26ನೇ ವಯಸ್ಸಿಗೆ ರೈತ ನಾಯಕರಾಗ್ತಾರೆ. ಭಾರತೀಯ ಕಿಸಾನ್ ಸಂಘ ಏನಿದೆ, ಈ ಕಿಸಾನ್ ಸಂಘದ ತಾಲೂಕು ಮಟ್ಟದಿಂದ ರಾಜ್ಯದ ಮಟ್ಟದವರೆಗೂ ಕೂಡ ಬೆಳೆದಿರ್ತಕ್ಕಂಥ ಒಂದು ಅಪರೂಪದ ರೈತ ನಾಯಕ. ಭಾರತೀಯ ಕಿಸಾನ್ ಸಂಘದ ರಾಜ್ಯ ಸಮಿತಿ ಏನಿದೆ, ಕಾರ್ಯಕಾರಿಣಿ ಸಮಿತಿ, ಆ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತರು ಕರ್ನಾಟಕ ಬ್ರಾಂಚಿನ ಭಾರತೀಯ ಕಿಸಾನ್ ಸಂಘದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಆಪ್ತ ಕ್ಷೇತ್ರಗಳು ಕೃಷಿಯ ಜೊತೆಗೆ ಪರಿಸರದಲ್ಲಿ ಮಾಡಿರ್ತಕ್ಕಂಥ ಅಮೂಲ್ಯ ಸೇವೆಗಾಗಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಹೆಸರಿನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಬನ್ನಿ ಶ್ರೀಯುತರನ್ನು ಮಾತಾಡಿಸ್ತಾ ರೈತ ದಿನಾಚರಣೆಯನ್ನು ನಾವೆಲ್ಲ ಆನಂದಿಸೋಣ, ಸಂಭ್ರಮಿಸೋಣ. ಸಾಧ್ಯವಾದರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಹುಡ್ಕೊಂಡು ನಾವು ಅವರೊಳಗೊಂದಾಗೋಣ. ಸರ್ ಮತ್ತೊಮ್ಮೆ ನಮಸ್ಕಾರ. ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ನಾನು ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ರೈತರಿಗೂ ಒಂದು ದಿನಾಚರಣೆ ಇದೆಯಾ? ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು. ಆದರೆ ಈಗ ಬಂದು ಏನು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸ್ವಲ್ಪ ಜಾಗೃತಿ ಬಂದಿರ್ಬೋದು. ಆದರೆ ಇದು ನಿಜವಾಗ್ಲೂ ಕೂಡ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಅತ್ಯಗತ್ಯವಾದದ್ದು ಸರ್? ಖಂಡಿತ ನೀವು ಹೇಳ್ದಂಗೆ ರೈತರಿಗೂ ಒಂದು ದಿನಾಚರಣೆ ಇದೆಯಾ ಅಂತ. ರೈತನಿಗೆ 365 ದಿವಸ 24 ಗಂಟೆನೂ ಸಾಕಾಗೋದಿಲ್ಲ. ಕೃಷಿ ಅಂದರೆ ನೀನು ಸಾಯಿ, ಬೇಸಾಯ ಅಂದರೆ ನೀನು ಸಾಯ, ಮನ್ಮಕ್ಳು ಸಾಯ ಅಂತೇಳಿ. ಅಂದರೆ ಎಷ್ಟು ಜನ ಕೆಲಸ ಮಾಡಿದ್ರು ಕೃಷಿ ಸಾಕಾಗೋದಿಲ್ಲ. ಅಂಥ ಕ್ಷೇತ್ರ ಕೃಷಿ ಕಲ್ಚರ್, ಅಗ್ರಿಕಲ್ಚರ್, ಕೃಷಿ ಸಂಸ್ಕೃತಿ. ಇದೊಂದು ವ್ಯಾಪಾರ ಅಲ್ಲ, ಇದೊಂದು ಇಂಡಸ್ಟ್ರಿ ಅಲ್ಲ. ನಮ್ಮ ತಾತ ಮುತ್ತಾದ ಕಾಲದಿಂದನೂ ಕೂಡ ಇದೊಂದು ಕಲ್ಚರ್. ಹಾಗಾಗಿ ಇದನ್ನು ಲಾಭ ನಷ್ಟ ನೋಡ್ಕೊಂಡು ಮಾಡ್ಕೊಂಬಂದಿಲ್ಲ. ಇದೊಂದು ನಮ್ಮದು ಒಂದು ಸಂಸ್ಕೃತಿಯಾಗಿ ನಾವು ನೋಡ್ಕೊಂಬಂದಿದ್ದರಿಂದ ಇವತ್ತು ಈ ಸಮಾಜ ಇಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಇದನ್ನೇನಾದ್ರೂ ಕೈಗಾರಿಕೆ ಅಂತನೋ ಅಥವಾ ಲಾಭ ನಷ್ಟ ಲೆಕ್ಕಾಚಾರ ಮಾಡ್ಕೊಂಡಿದ್ದಿದ್ರೆ ಯಾರೂ ಕೂಡ ಕೃಷಿನಲ್ಲಿ ಉಳಿತಿರ್ಲಿಲ್ಲ. ಅಕಸ್ಮಾತ್ ಉಳಿದಿದ್ರು ಕೂಡ ಇವತ್ತಿನೇನು ಈ ಸಮಾಜ ಇವತ್ತು ತುಂಬಾ ಕಡಿಮೆ ಬೆಲೆಗೆ ಅಂತ ನಾನು ಹೇಳ್ತೀನಿ. ಅಂದ್ರೆ ಸಹಜವಾಗಿ ಇಡೀ ಸಮಾಜ ಅತಿ ಕಡಿಮೆ ಬೆಲೆಗೆ ಆಹಾರ ಧಾನ್ಯನು ಸಿಗ್ತಾ ಇದೆ, ಅದು ಕೂಡ ಸಿಗ್ತಿರ್ಲಿಲ್ಲ. ಅಂದ್ರೆ ಜೀವನ ಮಾಡೋದೇ ಕಷ್ಟ ಆಗ್ತಿತ್ತು. ಇವತ್ತು ನಾವೆಲ್ಲ ನಮ್ಮ ಸಂಪಾದನೆಯ 10% ಅಷ್ಟೇ ನಾವು ಊಟಕ್ಕೆ ಖರ್ಚು ಮಾಡ್ತೀವಿ. ಉಳಿದಿದ್ನೆಲ್ಲ ಬಟ್ಟೆಗೆ, ನಮ್ಮ ಬೇರೆ ಬೇರೆ ಉಳಿತಾಯಕ್ಕೆ, ದಿನನಿತ್ಯ ಅಗತ್ಯತೆಗಳಿಗೆ, ಶಿಕ್ಷಣಕ್ಕೆ ಇಂಥದ್ದು ಖರ್ಚು ಮಾಡ್ತೀವಿ. ಮ್ಯಾಕ್ಸಿಮಮ್ ಅಂದ್ರೆ ತುಂಬಾ ಹೈಫೈ ಅಂದ್ರೆ ಒಂದು 30% ಖರ್ಚು ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚು ಖರ್ಚು ಮಾಡೋದು ಇಲ್ಲ. ಹಾಗಾಗಿ ರೈತ ನಷ್ಟ ಆದರೂ ಕೂಡ ತನ್ನ ಸಂಸ್ಕೃತಿಯನ್ನು ಮರ್ತಿಲ್ಲ, ಬೆಳಿತಾನೆ ಇದ್ದಾನೆ.
ನನಗನ್ಸಿದ ಪ್ರಕಾರ, ನನ್ನ ಅನುಭವದ ಪ್ರಕಾರ ಅವನ ಬೆಳೆಯ ಉತ್ಪಾದನಾ ವೆಚ್ಚಕ್ಕೆ 50% ಮಾರಾಟ ಮಾಡ್ತಾ ಇದ್ದಾನೆ. ಇದು ನನ್ನ ಅನುಭವ. ಆದರೂ ಕೂಡ ರೈತನಿಗೂ ಒಂದು ದಿನಾಚರಣೆ ಇದೆ, ಏನೇನೋ ಡೇಗಳಿದೆ ಸಮಾಜದಲ್ಲಿ. ಲವರ್ಸ್ ಡೇ ಇದೆ, ಫಾದರ್ಸ್ ಡೇ ಇದೆ, ಮದರ್ಸ್ ಡೇ ಇದೆ, ಮತ್ತು ಮಹಾತ್ಮರ ಡೇಗಳು, ಜಯಂತಿಗಳಿದೆ, ಇದೆಲ್ಲ ಆಚರಣೆ ಮಾಡ್ತೀವಿ. ಆದರೆ ನಾವು ಪ್ರತಿನಿತ್ಯ ನಾವು ಬದುಕಿರೋದಕ್ಕೆ, ನಾವು ಇವತ್ತೇನಾದ್ರೂ ಬದುಕಿದ್ದೀವಿ, ಜೀವಂತವಾಗಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅನ್ನ, ಆಹಾರ. ಅದನ್ನೇ ಬೆಳ್ಕೊಡುವಂಥವನು ನಾವು ನೆನೆಸ್ಕೊಂಡೇ ಹೋದ್ರೆ ಅದು ನಮಗೆ ಶೋಭೆ ಅಲ್ಲ, ಮತ್ತು ಅದು ಸರಿನೂ ಅಲ್ಲ. ನಾವು ಹಾಕೋ ಚಪ್ಪಲಿ ಮನುಷ್ಯ ಸಂಸ್ಕೃತಿ ಅಲ್ಲ. ಕೃಷಿ ಸಂಸ್ಕೃತಿಯನ್ನು ಮರೆತರೆ ಸಮಾಜ ಅದು ಪಶು ಸಂಸ್ಕೃತಿಗೆ ಹೋಗ್ಬಿಡುತ್ತೆ. ಕಾಲಿಗೆ ಹಾಕೋ ಚಪ್ಪಲಿ ಬ್ರ್ಯಾಂಡ್ ಇದೆ, ಅವನು ಯಾರು ಉತ್ಪಾದನೆ ಮಾಡ್ತಾನೆ, ಕಂಪನಿ ಹೆಸರಿದೆ. ಹಾಕೋ ಬಟ್ಟೆ, ಕಟ್ಟೋ ವಾಚು, ಬರೆಯೋ ಪೆನ್ನು ಅಲ್ವಾ, ಶೇವಿಂಗ್ ಅದು ಯಾರು ಉತ್ಪಾದನೆ ಮಾಡ್ತಾನೆ ಅಂತ ಅದು ಬರಿದೆ. ಆದ್ರೆ ನಾವು ಪ್ರತಿನಿತ್ಯ 3-4 ಸಲ ಉಣ್ಣೋರು ಇದ್ದೀವಿ, 4-5 ಸರಿ ಚಾ ಕುಡಿಯೋರು ಇದ್ದೀವಿ. ಅದಕ್ಕೆ ಬೇಕಾದ ಸಕ್ಕರೆ, ಹಾಲು, ಟೀ ಪುಡಿ, ಇದನ್ನ ಉತ್ಪಾದನೆ ಮಾಡುವಂತವನು ಯಾರು ಅಂತ ಯಾರಿಗಾನ ಗೊತ್ತಾ ನಮಗೆ? ಬ್ರ್ಯಾಂಡ್ ಇಲ್ಲ. ಅಂದ್ರೆ ಪ್ರತಿನಿತ್ಯ ಜೀವನ ಅತ್ಯಗತ್ಯವಾಗಿ ಬೇಕೇ ಬೇಕಾಗಿರ್ತಕ್ಕಂಥ ವಸ್ತು ಏನಿದೆ ಆಹಾರ, ಅದನ್ನ ಬೆಳ್ಕೊಡೋದು ಬ್ರ್ಯಾಂಡ್ ಇಲ್ಲ. ಯಾರು ಬೆಳೆದ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ತುತ್ತಿನ ಅನ್ನದ ಹಿಂದೆ 1000 ಕೈಗಳ ಶ್ರಮವಿದೆ ಅಂತೇಳಿ ಸಿದ್ಧಗಂಗಾ ಸ್ವಾಮಿಗಳಿಗೆ ಒಂದು ಕೊಟೇಶನ್ ಹಾಕ್ತಾರೆ, ಅದನ್ನು ವೇಸ್ಟ್ ಮಾಡಬೇಡಿ ಅಂತೇಳಿ. ಅಂತ ಒಂದು ದೈವ ಸಮಾನವಾದ ದೇವರ ಇದಾನ ಇಲ್ಲೋ ಗೊತ್ತಿಲ್ಲ, ಆದರೆ ರೈತ ಇದ್ದಾನೆ. ರೈತ ಇಲ್ಲ ಅಂದ್ರೆ ಸಮಾಜ ಇಲ್ಲ. ಹಾಗಾಗಿ ಎಂಥ ದೇವರಿಗೆ ಸಮಾನವಾದಂಥ ರೈತನ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಿರೋದು ನನಗೂ ತುಂಬ ಸಂತೋಷ. ರೈತರು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಬೇಕು. ಅವರು ಒಂದು ದಿವಸ ನಮ್ದು ಒಂದು ದಿನಾಚರಣೆ ಇದೆ ಅಂತೇಳಿ ಖುಷಿ ಪಡಬೇಕಾದಂಥದ್ದು. ಆದರೆ ಖುಷಿ ಪಡೋದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಜಾಥಾ ಇರ್ಬೋದು, ಅಥವಾ ಪ್ರಶಸ್ತಿ ಪ್ರದಾನ ಇರ್ಬೋದು, ಇನ್ನೊಂದು ಕಾರ್ಯಕ್ರಮಗಳು ನಡೀತಾ ಇರ್ಬೋದು ಈ ದಿನ. ಆದರೆ ಇವಾಗಲೂ ಹೊಲಗದ್ದೆಗಳಲ್ಲಿ ದುಡಿತಾ ಇರ್ತಕ್ಕಂಥ ಕೃಷಿಕರಿದ್ದಾರೆ, ಕೃಷಿ ಕಾರ್ಮಿಕರು, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ಪಾಡ್ಗೆ ಅವ್ರನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಇದಕ್ಕೆ ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಹೆಸರು ತಳಕು ಹಾಕೊಂಡಿದೆ. ಯಾಕೆ? ಏನು, ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟರು. ಆ ನಂತರ ಬಂದಂತ ಪಂಚವಾರ್ಷಿಕ ಯೋಜನೆಗಳಲ್ಲಿ ಆಹಾರಕ್ಕೆ ಒತ್ತು ಕೊಟ್ಟರು. ಚೌಧರಿ ಚರಣ್ ಸಿಂಗ್ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಏನೋ ಒಂದು ಘೋಷಣೆ ಕೊಟ್ಟರು ಶಾಸ್ತ್ರಿ ಅವರು. ಆ ಸಂದರ್ಭದಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ಒಂದು ಮೂಲದಿಂದ ಬಂದಂಥವ್ರು. ಹೇಗೆ ನಮ್ಮ ದೇವೇಗೌಡರು ಕೃಷಿ ಕುಟುಂಬದಿಂದ ಬಂದು ಪ್ರಧಾನಿ ಆಗಿದ್ರು, ಹಾಗೆ ಕೃಷಿ ಕುಟುಂಬದಿಂದ ಬಂದಂತ ಒಂದು ಉನ್ನತ ಸ್ಥಾನ ಇದ್ದಂಥವ್ರು. ಹಾಗಾಗಿ ಅವರ ಹೆಸರಿನಲ್ಲಿ ಭಾರತ ದೇಶದಲ್ಲಿ ಅವರ ಜನ್ಮದಿನವನ್ನ ರಾಷ್ಟ್ರೀಯ ರೈತ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಡಿಸೆಂಬರ್ 23. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ, ಪೌರಾಣಿಕಕ್ಕೆ ಅಥವಾ ಇನ್ನೂ ಹಿಂದಕ್ಕೆ ಹೋದ್ರೆ, ನಾವು ಮೊದಲು ಈ ಭಾರತ ದೇಶದಲ್ಲಿ ಕೃಷಿಯನ್ನ ಪ್ರಾರಂಭ ಮಾಡಿದ್ದು ನಾಲೆಗಳಿಗೆ, ಯಮುನಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿ ನೀರಾವರಿ ಕೃಷಿಯನ್ನು ಪ್ರಾರಂಭ ಮಾಡಿದ್ದು ಭಗವಾನ್ ಬಲರಾಮ, ಶ್ರೀಕೃಷ್ಣನ ಕಾಲದಲ್ಲಿ. ನಾವು ಕಿಸಾನ್ ಸಂಘದಲ್ಲಿ ಬಲರಾಮನ ಜಯಂತಿ ಅಂದರೆ ಭಾದ್ರಪದ ಷಷ್ಠಿ, ಚೌತಿನಲ್ಲಿ ಗಣೇಶನ ಭಾಗತೆ, ಪಂಚಮಿ ಷಷ್ಠಿ, ಅವತ್ತು ಬಲರಾಮ ಜಯಂತಿಯನ್ನ ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ನಮ್ಮ ಸಂಘಟನೆ ಒಳಗೆ ಆಚರಣೆ ಮಾಡ್ತೀವಿ. ಐತಿಹಾಸಿಕ ಪುರುಷನ ಹೆಸರಲ್ಲಿ ಅವತ್ತು ಮಾಡ್ತೀವಿ. ಇವತ್ತೇನು ನಮ್ಮ ಚೌಧರಿ ಚರಣ್ ಸಿಂಗ್ ಹೆಸರಲ್ಲಿ ಇವತ್ತು ಕಿಸಾನ್ ದಿನಾಚರಣೆಯನ್ನು ಮಾಡ್ತೀವಿ. 2001ರಿಂದ ಪ್ರತಿ ವರ್ಷ ಡಿಸೆಂಬರ್ 23ರಂದು ರೈತರ ದಿನಾಚರಣೆ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ. ಸರ್, ಇನ್ನು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆನೇ ರೈತರನ್ನ ಬಲಗೊಳಿಸೋದಕ್ಕೆ, ಸಬಲೀಕರಣಗೊಳಿಸೋದಕ್ಕೆ, ಕೃಷಿ ಕ್ಷೇತ್ರವನ್ನು ಲಾಭದಾಯಕವನ್ನಾಗಿ ಅಥವಾ ರೈತ ಸ್ನೇಹಿಯಾಗಿ ಮಾಡೋದಕ್ಕೆ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನ ತಂದಿದ್ದಾವೆ. ಅದರಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾಗಿ ಯೋಜನೆಗಳನ್ನು ತಂದಿದೆ. ಅದರ ಸಂಕ್ಷಿಪ್ತ ಪರಿಚಯನ ಮಾಡಿಕೊಡ್ಬೋದಾ? ಖಂಡಿತ. ಇತ್ತೀಚೆಗೆ ಎಲ್ಲ ಸರ್ಕಾರಗಳು ರೈತರ ಬಗ್ಗೆ ಕೆಲಸ ಮಾಡ್ತಾ ಬಂದಿದೆ, ಯೋಜನೆಗಳು ಘೋಷಣೆ ಮಾಡ್ತಾ ಬಂದಿದೆ. ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ, ಎಷ್ಟು ಮಟ್ಟಿಗೆ ರೈತರು ಬಳಸ್ಕೊಂಡಿದ್ದೀವಿ, ಅದನ್ನ ಎಷ್ಟು ಮಟ್ಟಿಗೆ ಆಯಾ ಸರ್ಕಾರಗಳು ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರ ಕೆಲಸ ಮಾಡಿ ತಲುಪಿಸಿ ಅನ್ನೋದು ಬೇರೆ ವಿಚಾರ. ಆದ್ರೆ ಒಂದು ಪ್ರಯತ್ನ ಅಂತೂ ಆಗ್ತಾನೆ. ಸ್ವಾತಂತ್ರ್ಯ ಬಂದ ಮೇಲೆ ಆ ಒಂದು ಪ್ರಯತ್ನ ಎಲ್ಲ ಸರ್ಕಾರಗಳಿಂದನೂ ಆಗ್ತಾನೆ ಇದೆ. ಇತ್ತೀಚೆಗೆ ಏನು ಈ ಸರ್ಕಾರ ಬಂದಿದೆ ಅಂತ 2014ರಿಂದ ಈಚೆಗೆ ಅನೇಕ ಯೋಜನೆಗಳು ಜಾರಿಗೆ ತಂದಿದೆ. ಅದರಲ್ಲಿ ಬಹುಮುಖ್ಯವಾಗಿ ರೈತರಿಗೆ ಅವ್ರು ಹೇಳಿದ್ದೇನು, ನಿಮ್ಮ ಜೇಬನ್ನ ತುಂಬುವ ಕೆಲಸ ಮಾಡ್ತೀವಿ, ಡಬಲ್ ಮಾಡ್ತೀವಿ ಯೋಜನೆಯನ್ನ ಅವರು ದ್ವಿಗುಣಗೊಳಿಸ್ತೀವಿ, ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ಅವರೊಂದು ಕಾರ್ಯಕ್ರಮನ ಘೋಷಣೆ ಮಾಡಿದ್ರು. ಅದರ ಮೂಲಕ ಅನೇಕ ಕಾರ್ಯಕ್ರಮಗಳು ಘೋಷಣೆ ಮಾಡ್ತಾ ಬಂದಿದ್ದಾರೆ. ಉದಾಹರಣೆ, ಕಿಸಾನ್ ಸಮ್ಮಾನ್ ಯೋಜನೆ. ರೈತನಿಗೆ ಕೃಷಿ ಪ್ರಾರಂಭ ಮಾಡಬೇಕಾದ್ರೆ ಒಂದಿಷ್ಟು
ಸೀಡ್ ಮನಿ ಅಂತ ಹೇಳ್ತೀವಿ, ಮೂಲ ಬಂಡವಾಳ ಬೇಕಾಗುತ್ತೆ. ಅದಕ್ಕೋಸ್ಕರ ಅವನ ಖಾತೆಗೆ ನಿರಂತರವಾಗಿ ಒಂದು 6,000 ರೂಪಾಯಿನ ಹಾಕುವಂತ ಶುರು ಮಾಡಿದ್ರು. ಅದಕ್ಕೆ ರಾಜ್ಯ ಸರ್ಕಾರ ಒಂದು 4,000 ಸೇರಿಸಿ ಕೊಡ್ತಾ ಇತ್ತು. ಬೇರೆ ಬೇರೆ ಸರ್ಕಾರಗಳು ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಜೋಡಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಹೆಸರಲ್ಲೇ ಸಮ್ಮಾನ ಇದೆ. ರೈತರನ್ನ ಸಮ್ಮಾನ ಮಾಡಬೇಕು, ಅವನ್ನ ಉಳಿಸ್ಕೊಬೇಕು, ಅವನ್ನ ಮೇಲ್ ತರಬೇಕು ಅನ್ನೋ ಯೋಜನೆ ಚಿಂತನೆ ಚೆನ್ನಾಗಿದೆ. ಹಾಗಾಗಿ ನಾವು ಕೂಡ ರೈತರುಗಳು ಅದಕ್ಕೆ ಅಪ್ಡೇಟ್ ಆಗ್ಬೇಕಾದ್ರೆ ಸ್ವಲ್ಪ ಸಮಯನೇ ತಗೋತು. ನಮ್ದು ID ರಿಜಿಸ್ಟರ್ ಮಾಡಬೇಕಾಗಿತ್ತು, ಫ್ರೂಟ್ ID ಮಾಡಬೇಕಾಗಿತ್ತು. ರೈತರುಗಳು ನಮ್ದು ಅದ ಕಲ್ಪನೆನೇ ಇದ್ದಿಲ್ಲ ನಮಗೆ. ನಿಧಾನಕ್ಕೆಲ್ಲ ಮಾಡಿ ಇವತ್ತು ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಅದು ಒಂದು ಪ್ರಯೋಜನ ಸಿಗ್ತಾ ಇದೆ. 2,000 ರೂಪಾಯಿ 3 ಕಂತಲ್ಲಿ ನಮಗೆ ಬರ್ತಾ ಇದೆ. ಹಾಗೆ ಅದೇ ರೀತಿ ಫಸಲ್ ಭೀಮಾ ಯೋಜನೆ ಅದು ತುಂಬಾ ಓಡಾಟ ಆಯಿತು. ನಾವು ಅದ್ರ ಬಗ್ಗೆ ನಿರಂತರವಾಗಿ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ತೆಗಿಲಿಕ್ಕೆ ಸರ್ಕಾರ ಗಮನ ತೆಗೆದಿವಿ. ಈಗ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಿಜವಾಗೂ ಸರ್ಕಾರಗಳನ್ನ ನಾವು ಕೊಟ್ಟಂತ ರೈತ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಅಧ್ಯಯನ ಮಾಡಿ ಏನು ನ್ಯೂನತೆಗಳಿದ್ದು ಸರಿ ಮಾಡಲಿಕ್ಕೆ ನಿರಂತರ ಸರಿ ಮಾಡ್ತಾನೆ ಇದ್ದಾರೆ. ಅದೊಂದು ಒಳ್ಳೆ ಯೋಜನೆ. ಕಿಸಾನ್ ಸಮ್ಮಾನ್ ಯೋಜನೆ ನಾವು ಕೊಡ್ತಾ ಇರೋದು ಬರೀ 3%. ಉಳಿದಿದ್ದೆಲ್ಲಾನು ಪ್ರೀಮಿಯಂನ ಸರ್ಕಾರಗಳು ಕಟ್ತವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಂಚ್ಕೊಂಡು ಕಟ್ತವೆ. ಹಾಗಾಗಿ ನಾವು ರೈತರು ಅದಕ್ಕೆ ಅಪ್ಡೇಟ್ ಆಗೋದ್ರಲ್ಲಿ ನಾವು ತುಂಬಾ ಹಿಂದೆ ಬಿದ್ದಿದ್ದೀವಿ. ನಮ್ಗೆ ನಮ್ಮ ಏರಿಯಾ ಬೆಳೆ ಒಂದಿರುತ್ತೆ, ಅಲ್ಲಿ ಯೋಜನೆ ಒಂದಿರುತ್ತೆ. ಅದಕ್ಕೆ ನಾವು ತುಂಬಾ ಒತ್ತಡನೂ ಹಾಕ್ಬೇಕಾಗಿದೆ ಸರ್ಕಾರದ ಮೇಲೆ. ಅದಕ್ಕೆ ಯಾವ್ದು ನೀಡ್ ಬೇಸ್ಡ್ ಪ್ರೋಗ್ರಾಮ್ ಅಂದ್ರೆ ನಾವ್ ಏನ್ ಬೆಳಿತೀವೋ ಅದಕ್ಕಾಗಂಗೆ ಅದು ಇನ್ನು ಮೊದಲು ರಾಜ್ಯ ಮಟ್ಟಕ್ಕಿತ್ತು, ಜಿಲ್ಲಾ ಮಟ್ಟಕ್ಕಿತ್ತು, ತಾಲೂಕ್ ಮಟ್ಟಕ್ಕಿತ್ತು, ಹೋಬಳಿ ಮಟ್ಟಕ್ಕಿತ್ತು. ಈಗ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅದನ್ನ ಇಳಿಸುವಂತ ವ್ಯವಸ್ಥೆ ಮಾಡಿದೆ. ಅಂದ್ರೆ ವ್ಯಾಪ್ತಿಯನ್ನ ಅಲ್ಲಿ ಆ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಒಂದು ಹೋಬಳಿ ವ್ಯಾಪ್ತಿನಲ್ಲಿ ಏನೇನ್ ಬೆಳೆ ಬೆಳಿತೀವಿ ಅದನ್ನ ನಾವು ಇಂಥ ಸರ್ಕಾರ ಘೋಷಣೆ ಮಾಡುತ್ತೆ. ಆ ಬೆಳೆಗೆ ನಾವು ಪ್ರೀಮಿಯಂ ಕಟ್ತೀವಿ. ಅದಕ್ಕೆ ಪ್ರಕೃತಿ ಮೇಲೆ ಆಧಾರ ಮಾಡಿಕೊಂಡು ಮಳೆಯ ಮಾಪನಗಳ ಮತ್ತು ಪ್ರಕೃತಿ ವೈಪರೀತ್ಯಗಳನ್ನು ಆಧರಿಸಿಕೊಂಡು ಘೋಷಣೆ ಮಾಡ್ತಾರೆ. ತುಂಬಾ ನ್ಯೂನತೆಗಳಿತ್ತು, ಸರ್ಕಾರ ಗಮನಕ್ಕೆ ಬಂದು ಒಂದು ನಿಧಾನ ಎಲ್ಲ ಸರಿ ಮಾಡ್ತಾ ಇತ್ತು. ನಾವು ರೈತಗಳು ಅದನ್ನ ಹೆಚ್ಚು ಬಳಸ್ಕೋಬೇಕು. ಯಾಕೆಂದ್ರೆ ಅಕಸ್ಮಾತ್ ಹೆಂಗೆ ನಾವು ಜೀವ ವಿಮೆ ಕಟ್ತೀವಿ ಹಾಗೆ ಬೆಳೆ ವಿಮೆ ನಮ್ಗೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯ್ತು, ಪ್ರಕೃತಿ ವೈಪರೀತ್ಯ ಆಯ್ತು, ಬೆಳೆ ನಷ್ಟ ಆಗೋಯ್ತು ಅಂತ ಸಂದರ್ಭದಲ್ಲಿ ನಾವು ತಗೊಳಕ್ಕೆ, ಅದನ್ನ ಪಡ್ಕೊಳ್ಲಿಕ್ಕೆ, ನಮ್ಗೆ ನಷ್ಟ ಬರದಂಗೆ ನಾವು ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ಅಂದ್ರೆ ತಾತ್ಕಾಲಿಕ ಪರಿಹಾರ ಆದ್ರೂ ರೈತರನ್ನ ಉಳಿಸ್ಕೊಳ್ಬಹುದು. ರೈತರನ್ನ ಉಳಿಸ್ಕೊಂಡ್ರೆ ಕೃಷಿ ಉಳ್ಕೊಳ್ಳೋದು. ಹೌದು, ಅದಕ್ಕೋಸ್ಕರ ಯೋಜನೆ ತುಂಬಾ ಒಳ್ಳೆ ಯೋಜನೆ. ಅದು ಇನ್ನೇನು ಅಧ್ಯಯನ ಮಾಡಿಕೊಂಡ್ರೆ ಸರ್ಕಾರ ಸರಿ ಮಾಡಬೇಕು, ಸರಿ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಹಾಗೆ ಇನ್ನೊಂದು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದು ಅಂದ್ರೆ ಸಾಯಲ್ ಹೆಲ್ತ್ ಕಾರ್ಡ್. ತುಂಬಾ ಒಳ್ಳೆ ಅವಶ್ಯಕತೆ ಇರುವಂತ ಯೋಜನೆ. ನಮ್ಗೆ ಗೊತ್ತಿಲ್ಲ ರೈತರಿಗೆ. ಹಿಂದೆ ಇದ್ರು ತಾತ ಮುತ್ತಾತ ಬೆಳಿತಿದ್ರು, ನಮ್ಮಪ್ಪ ಬೆಳಿತಿದ್ದ, ನಾನು ಅದೇ ಬೆಳೆ ಬೆಳಿತೀನಿ, ಅದೇ ಭೂಮಿ. ಆದ್ರೆ ನಮ್ಮ ತಾತ ಮುತ್ತಾತಿರು ಮಣ್ಣು ಮುಟ್ಟಿ ನೋಡಿದ್ರೆ, ಮಣ್ಣು ಮುಳುಸು ನೋಡಿದ್ರೆ ಇದ್ರಲ್ಲಿ ಇಷ್ಟೇ ಫಲವತ್ತತೆ ಇದೆ, ಇಷ್ಟೇ ಶಕ್ತಿ ಇದೆ, ಇದೇ ತಾಕತ್ತಿದೆ ಅಂತ ಅನುಭವದಿಂದ ಹೇಳ್ತಿದ್ರು. ಇವತ್ತು ನಮ್ಗಿಲ್ಲ ಅದು. ಆ ಜ್ಞಾನ ನಮ್ಗೆ ನಶಿಸಿ ಹೋಗ್ತಾ ಇದೆ. ಅಂದ್ರೆ ನಮ್ಗೆ ಭೂಮಿಯ ಅಟ್ಯಾಚ್ಮೆಂಟ್ ತುಂಬಾ ಕಮ್ಮಿ. ಯಾಂತ್ರೀಕರಣಕ್ಕೆ ಬಂದಿದ್ದೀವಿ. ಬೇರೆ ಬೇರೆ ವೃತ್ತಿ ಮಾಡ್ಕೊಂಡು ಕೃಷಿ ಮಾಡ್ತೀವಿ. ಕೃಷಿ ಲಾಭ ಇಲ್ಲದೆ ಇರೋದ್ರಿಂದ ಅದ್ರ ಜೊತೆಗೆ ಏನೋ ಕೃಷಿ ಮಾಡ್ತೀವಿ. ಹಾಗೆ ನಮ್ಗೆ ಅನುಭವ ಕಮ್ಮಿ. ಆದ್ರೆ ಸಾಯಲ್ ಹೆಲ್ತ್ ಕಾರ್ಡ್ ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡುವಂತ ಒಂದು ಒಳ್ಳೆ ಪ್ರೋಗ್ರಾಮ್ನ ಕೇಂದ್ರ ಸರ್ಕಾರ ಕೊಡ್ತು. ಅದಿನ್ನೂ ಕೆಳಕಿಳಿಬೇಕು. ಎಲ್ಲಿದೆ ಅದು? ತಾಲೂಕಲ್ಲೂ ಹೋಬಳಿ ಕೇಂದ್ರಲ್ಲೂ ಇದೆ. ಖಾಸಗಿಯವರಿಗೆ ಕೊಟ್ಟರು. ಆ ಮಣ್ಣು ತೆಗೆಯೋಟ್ಟು ನಮಗೆ ಬರೋದಿಲ್ಲ, ಟ್ರೈನಿಂಗ್ ಇಲ್ಲ, ಹೇಗೆ ತೆಗಿಬೇಕು, ಅದನ್ನ ಎಷ್ಟು ಹಿಂಗ್ ತೆಗಿಬೇಕು, ಅದನ್ನು ಹೇಗೆ ತಗೋಬೇಕು, ಅದನ್ನು ಎಷ್ಟು ಕಡೆ ತಗೋಬೇಕು, ಅದನ್ನ ಮತ್ತೆ ವಿಂಗಡಣೆ ಮಾಡಬೇಕು, ಆ ಒಂದು ತರಬೇತಿ ಅದು ಮಟ್ಟಕ್ಕೆ ಬರಬೇಕು. ತುಂಬಾ ಒಳ್ಳೆ. ಅವಾಗ ಅದನ್ನ ನೋಡ್ಕೊಂಡು ನಾವು ಈ ಬೆಳೆ ಯಾವ ಬೆಳೆ ಇಡಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ಏನ್ ಹಾಕ್ಬೇಕು, NPK ಎಷ್ಟು ಹಾಕ್ಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಿಧಾನಕ್ಕೆ ರಾಸಾಯನಿಕ ಗೊಬ್ಬರವನ್ನು ಕಮ್ಮಿ ಮಾಡಬಹುದು. ಈಗ ನಾವು ಕುರ್ಡಾಗಿ ಆಗ್ತಾ ಇದೀವಿ, ತಗೊಂಡೋಗಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಿವಿ. ಅದರಿಂದ ನಮ್ಮ ಬೆಳೆನೂ, ನಮ್ಗೂ ಬಂಡವಾಳ ನಷ್ಟ, ಬೆಳೆನೂ ಸರಿಯಾಗಿ ಬರೋದಿಲ್ಲ. ಅವಶ್ಯಕತೆ ಇದೆಯೋ ಇಲ್ವೋ ತಗೊಂಡೋಗಿ ಭೂಮಿಗೆ ಹಾಕ್ತಿವಿ. ಗಿಡ ಎಷ್ಟು ಆಗುತ್ತೋ ಅಷ್ಟು ತಗೊಂಡು ಉಳಿದಿದ್ದೆಲ್ಲ ವೇಸ್ಟ್ ಆಗ್ತಾ ಇದೆ. ಅದು ಬಹುಶಃ ಈ ಮಣ್ಣು ಪರೀಕ್ಷೆ ಕಾರ್ಡು ನಾವು ಇದುವರೆಗೆ ಪಾರಂಪರಿಕವಾದಂಥ ಜ್ಞಾನದಿಂದ ಹೊರತಾಗಿ ನಾವು ಕೆಮಿಕಲ್ ಹಾಕಿದ್ವಿ, ಇನ್ನೇನೋ ಕಳೆನಾಶಕ, ಕೀಟನಾಶಕ ಎಲ್ಲನೂ ಹಾಕಿ ಭೂಮಿಯ ಫಲವತ್ತತೆ ಹಾಳು ಮಾಡಿರೋದು ಕೂಡ ಈ ಕಾರ್ಡ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಕಾರ್ಡ್ ತಗೊಳ್ಳೇಬೇಕು, ಮಾಡಲೇಬೇಕು. ಅದಕ್ಕೆ ಇನ್ನೂ ಸರ್ಕಾರ ಏನು ಯೋಜನೆ ಮಾಡಿದ್ದಾರೆ ಅದನ್ನ ಇನ್ನೂ ಕೆಳಗಿಳಿಸ್ಬೇಕು. ತರಬೇತಿ ಕೊಡೋ ಹಂತಕ್ಕೆ ಕೇಳಿಸ್ಬೇಕು. ಗ್ರಾಮ ಮಟ್ಟದಲ್ಲಿ ತರಬೇತಿ ಕೊಡುವಂಥದ್ದಾಗಬೇಕು. ಒಂದು ಊರಿನಲ್ಲಿ 4-6 ಜನ ತರಬೇತಿದಾರರು ಇರಬೇಕು. ಅದರದೆಲ್ಲ ಮಾಡಬೇಕು. ಯೋಚನೆ ಮಾಡ್ತಾ ಇದೆ ಸರ್ಕಾರ. ನಾವು ಕೂಡ ಡಿಮ್ಯಾಂಡ್ ಮಾಡಬೇಕಾಗಿದೆ. ಒಳ್ಳೆ ಯೋಜನೆ ಇದಾಗಬೇಕು. ಎಲ್ಲ ಗ್ರಾಮದಲ್ಲೂ ಒಂದು 4-6 ಜನ ಈ ಸಾಯಿಲ್ ಟೆಸ್ಟ್ ಮಾಡುವಂತ ವ್ಯಕ್ತಿಗಳು, ಅಂದ್ರೆ ಯುವಕರನ್ನ ಅಥವಾ ಎಜುಕೇಟರ್ಸ್ ನ ತಯಾರಿ ಮಾಡಬೇಕು. ಚೆನ್ನಾಗಿದೆ ನೋಡಿ, ಸಾಯಿಲ್ ಹೆಲ್ತ್ ಕಾರ್ಡ್, ಮಣ್ಣಿನ ಆರೋಗ್ಯ ಕಾರ್ಡ್ ಅಂತೇಳಿ. ಮನುಷ್ಯನ ಆರೋಗ್ಯ ಚೆನ್ನಾಗಿದೆ, ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ, ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ. ಸಮಾಜದ ಮನುಷ್ಯರು ಮಾತ್ರ ಅಲ್ಲ, ಪಶು ಪಕ್ಷಿಗಳು
ರೈತ ಕೇವಲ ಮನುಷ್ಯರಿಗೋಸ್ಕರ ಬೆಳೆಯೋದಲ್ಲ. 29 ಕೋಟಿ ಜೀವರಾಶಿಗೆ ಅನ್ನ ಹಾಕೋನು ಅದಕ್ಕೆ ರೈತ. ಅದಕ್ಕೆ ಅವನು ಹೇಳಿದ ರೈತ ದೇವ್ರು ಅವನೋ ಇಲ್ವೋ, ದೇವ್ರು ಯಾರು ಅಂದ್ರೆ ಕಣ್ಣಿಗೆ ಕಾಣೋ ದೇವ್ರು ಯಾರು ಅಂದ್ರೆ ಅವನು ರೈತ. ಹಾಗಾಗಿ ಅವನಿಗೆ ಅಷ್ಟು ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿದೆ. ಎಸ್ ಸರ್, ಒಂದು ಕರೆ ಇದೆ ಸರ್, ತಗೊಂಡ್ಬಿಡ್ತೀನಿ. ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ. ನಮಸ್ಕಾರ ರೀ ಸರ್. ಹಲೋ ಬಾಬುರಾವ್ ಕುಲಕರ್ಣಿ ಅವರೇ, ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ನಮಸ್ಕಾರ, ಮಾತಾಡಿ ಸರ್. ರೈತರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ರೈತರ ಬಾಳಿನಲ್ಲಿಯೂ ಒಳ್ಳೆಯ ಜನಗಳು ಬರುವಂತಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಈಗ ಸರ್ಕಾರದಿಂದೇನು ರೈತರಿಗೆ ಸವಲತ್ತು ಸಿಗ್ತಿದೆ, ಇನ್ನೂ ಹೆಚ್ಚಿನ ಸವಲತ್ತು ಸಿಗ್ಬೇಕಂತ ಅನ್ನುವ ತಮ್ಮ ಅಭಿಪ್ರಾಯಗಳು ಹೇಗೆ? ಓಕೆ, ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸವಲತ್ತುಗಳು ಇನ್ನು ಹೆಚ್ಚಾಗಬೇಕು ಅನ್ನುವಂಥ ತಮ್ಮ ಅಭಿಪ್ರಾಯ? ಹೌದು, ಖಂಡಿತ. ಸವಲತ್ತು ಜೊತೆಗೆ ನಾವು ಕೇಳೋದು ಸವಲತ್ತು ಕೊಡಬೇಕು. ಮುಖ್ಯವಾಗಿ ನಮಗೆ ಕೊಡಬೇಕಾಗಿದ್ದೇನೆಂದ್ರೆ ರೈತನಿಗೆ ಅವನಿಗೆ ಮಾರುಕಟ್ಟೆ ಕೊಡಬೇಕು. ಯೂಸ್ ಇಟ್ ಆರ್ ಕಾಂಪೋಸ್ಟ್. ಸರ್ಕಾರ ತಗೊಳ್ಳಿ, ಏನ್ ಬೇಕಾದ್ರೂ ಮಾಡ್ಲಿ, ಅವ್ರು ಬಿಸಾಕ್ಲಿ, ಅವ್ರ ಜನಗಳಿಗೆ ಪುಕ್ಕಟ್ಟೆ ಕೊಡ್ಕೊಳ್ಳಿ, ಇನ್ನೊಂದು ಮಾಡ್ಲಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ, ಅವನ ಉತ್ಪಾದನಾ ವೆಚ್ಚದ ಮೇಲೆ 50% ಕೊಡ್ತೀವಿ ಅಂತ ಇವ್ರು ಹೇಳಿದ್ರು. 50% ನಾನೊಬ್ಬ ರೈತ ನಾಯಕನಾಗಿ 50% ಬೇಡ ಅಂತ ಹೇಳೋದಿಲ್ಲ, ಕೊಡ್ಲಿ. ನಾನು ಕೇಳೋದು ಒಂದು 30% ಕೊಟ್ರೆ ಸಾಕು. ಬೇರೆಯವರು ಈ ಪೆನ್ ಉತ್ಪಾದನೆಗೆ ₹1 ಖರ್ಚಾದ್ರೆ ₹10 ರೇಟ್ ಇಡ್ತಾರೆ. ನಮಗೆ ಅದು ಬೇಡ, ನಾವು ದೋಚಕ್ಕೆ ನಮ್ಮ ಮನಸ್ಥಿತಿ ಇಲ್ಲ. ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಲೆಕ್ಕ ಮಾಡಿ, ಕರೆಕ್ಟಾಗಿ ವೈಜ್ಞಾನಿಕವಾಗಿ ಲೆಕ್ಕ ಮಾಡಿ, ಅದ್ರ ಮೇಲೆ ಒಂದು 30% ಲಾಭ ಕೊಟ್ಟರು ಸಾಕು. ನಾವು ಸಂತೋಷವಾಗಿ ಸಮಾಜಕ್ಕೆ ಎಷ್ಟು ಬೇಕಾದ್ರೂ ನಾವು ಬೆಳ್ಕೊಡಕ್ಕೆ ನಾವು ತಯಾರಿದ್ದೀವಿ. ಹಾಗಾಗಿ ಸರ್ಕಾರಗಳು ಈ ರೀತಿ ಈ ಕಡೆ ಚಿಂತನೆ ಮಾಡಬೇಕು. ಈಗ ಸರ್ಕಾರಗಳು ಇದು ಸಂಬಂಧಪಟ್ಟಂಗೆ ನಮ್ಮ ಕೃಷಿ ಬೆಲೆ ಆಯೋಗವನ್ನ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು, ಕೇಂದ್ರಗಳು ನೇಮಕ ಮಾಡಿದೆ. ಕೃಷಿ ಬೆಲೆ ಆಯೋಗದಲ್ಲಿ ರೈತನ ಇನ್ಪುಟ್ ಕಾಸ್ಟ್, ಏನೇನು ಆಗ್ತಾನೆ, ಉಳುಮೆ ಎಷ್ಟು ಮಾಡ್ತಾನೆ, ಖರ್ಚು ಎಷ್ಟು ಬರುತ್ತೆ, ಬೀಜ, ಗೊಬ್ಬರ, ಅಲ್ಲಿ ರೈತರು ಇರ್ತಾರೆ ಸರ್ ಆಯೋಗದಲ್ಲಿ. ಹೌದು, ಇರ್ತಾರೆ. ಅಧಿಕಾರಿ, ವಿಜ್ಞಾನಿಗಳು ಇರ್ತಾರೆ, ರೈತ ಪ್ರತಿನಿಧಿಗಳು ಇರ್ತಾರೆ. ಇದನ್ನೆಲ್ಲ ಲೆಕ್ಕ ಮಾಡಿ ಯಾವ ಬೆಳೆಗೆ ಎಷ್ಟು ಖರ್ಚು ಬರುತ್ತೆ, ಆಲ್ ಓವರ್ ಸರಾಸರಿ ಇಳುವರಿ ತಗೊಂಡು ಎಷ್ಟು ಬೆಳೆ ಬರುತ್ತೆ, ಅದ್ರ ಖರ್ಚು ಎಷ್ಟು ಬರುತ್ತೆ, ಅದ್ರ ಆಧಾರದ ಮೇಲೆ ಇವತ್ತು ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ. ನಮ್ಮ ಆಗ್ರಹ ಏನಿದೆ, ನಮಗೆ ಬೆಂಬಲ ಬೆಲೆ ಅಲ್ಲ, ಲಾಭದಾಯಕ ಬೆಲೆ. ನಿಮ್ಮ ಹತ್ರ ಮಿಷನರಿ ಇದೆ, ನಿಮ್ಮ ಹತ್ರ ಯೂನಿವರ್ಸಿಟೀಸ್ ಇದೆ, ಕೃಷಿ ಇಲಾಖೆ ಇದೆ, ತಜ್ಞರಿದ್ದಾರೆ, ದುಡ್ಡಿದೆ, ನಮ್ದೇ ದುಡ್ಡಿದೆ, ಸಂಶೋಧನಾ ಕೇಂದ್ರಗಳಿದೆ. ಹಾಗಾಗಿ ಸರ್ಕಾರಗಳು ಇದೆಲ್ಲನೂ ತಗೊಂಡು ಲೆಕ್ಕ ಮಾಡಿ, ಮಿಷನರಿ ನಿಮ್ಮ ಹತ್ರ ಇದೆ, ನಿಮ್ಗೆ ಇಷ್ಟು ಬರುತ್ತಪ್ಪ, ನೀವಿಷ್ಟು ಬೆಳ್ಕೊಡಿ ಅಂತೇಳಿ. ಇತ್ತೀಚೆಗೆ ನಾವು ಇನ್ನೊಂದು ಸರ್ಕಾರದ ಮೇಲೆ ಡಿಮ್ಯಾಂಡ್ ಮಾಡೋದೇನಂದ್ರೆ, ನೀವು ನೋಂದಣಿ, ಇವತ್ತು ಡಿಜಿಟಲ್ ಯುಗ, ಎಲ್ಲ ಅಂಗೈಯಲ್ಲಿದೆ. ನಮ್ಮೆಲ್ಲ ನಾವು ಆಗಲೇ ಒಂದು 30% ರೈತರು ನಾವು ಅಪ್ಡೇಟ್ ಆಗ್ತಾನೆ ಇದೀವಿ. ಇನ್ನೊಂದು ಸ್ವಲ್ಪ ವ್ಯವಸ್ಥೆ ಕೊಟ್ಬಿಟ್ರೆ ನಾವು ಅಪ್ಡೇಟ್ ಆಗ್ತೀವಿ. ನೀವು ನೋಂದಣಿ ಮಾಡಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಏರಿಯಾದಲ್ಲಿ ರಾಗಿ ಬೇಕು, ಎಷ್ಟು ಏರಿಯಾದಲ್ಲಿ ಭತ್ತ ಬೇಕು, ಎಷ್ಟು ಏರಿಯಾದಲ್ಲಿ ಕಬ್ಬು ಬೇಕು, ನೋಂದಣಿ ಮಾಡಿಸ್ಕೊಳ್ಳಿ. ಯಾರು ನೋಂದಣಿ ಮಾಡ್ತೀವೋ ಅವ್ರನ್ನ ಪೂರ ಖರೀದಿ ಮಾಡಿ, ಒಂದೊಂದು ಏರಿಯಾಗೆ ಹಂಚಾಕಿ. ಹಾಗಾಗಿ ಈ ರೀತಿ ಒಂದು ಸಿಸ್ಟಮ್, ಯಾರು ನೋಂದಣಿ ಮಾಡ್ತಾರೋ ಅದು ಪೂರ ಖರೀದಿ ಮಾಡುವಂಥ ವ್ಯವಸ್ಥೆನ ನೀವು ಮಾಡಿದ್ರೆ ಖಂಡಿತ ಈ ದೇಶಕ್ಕೆ ಎಷ್ಟು ಅನ್ನ ಬೇಕೋ ಅಷ್ಟು ದುಡ್ಡು ಕೊಡೋಕ್ಕಿದೆ. ದುಡ್ಡು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಯಾಕೆಂದ್ರೆ ಅಬ್ದುಲ್ ಕಲಾಂ ಅವರು ಇದೇ ವಿಧಾನಸೌಧದ ಮುಂದೆ ಒಂದು ಮಾತು ಹೇಳಿದ್ದಾರೆ, ಈ ಭಾರತ ಮಾತೆಯ ಭೂಮಾತೆ 400 ಕೋಟಿ ಜನಕ್ಕೆ ಅನ್ನ ಹಾಕುವಷ್ಟು ಸಮರ್ಥಳು ಅಂತ ಹೇಳಿದ್ದಾರೆ. ನೀವು ಮಾತಾಡಿದ್ರೆ ಏನೋ ಮಾತಾಡಿದ್ರಪ್ಪ ಅನ್ಸುತ್ತೆ. ಆದ್ರೆ ಒಬ್ಬ ರಾಷ್ಟ್ರಪತಿ, ವಿಜ್ಞಾನಿ, ಜವಾಬ್ದಾರಿಯುತ ವ್ಯಕ್ತಿ, ಅವರು ಅಧಿಕಾರದಲ್ಲಿದ್ದಾಗ ಹೇಳಿದ್ದಾರೆ, ಭಾರತ ಮಾತೆ ಭೂತಾಯಿ 400 ಕೋಟಿ ಜನಕ್ಕೆ ಅನ್ನ ಹಾಕುವಷ್ಟು ಸಮರ್ಥರಿದ್ದಾಳೆ ಅಂತ. 142 ಯಾವ ಲೆಕ್ಕ. ಹಾಗಾಗಿ ಇದಕ್ಕೆ ಸರ್ಕಾರಗಳು ಅದಕ್ಕೆ ಏನು ಬೇಕೋ ಅದು ಯೋಚನೆ ಮಾಡಿದ್ರೆ ಖಂಡಿತ ನಾವು ಅದಕ್ಕೆ ತಯಾರಿದ್ದೀವಿ ನಮ್ಮ ಮಾತನ್ನ ಈ ಮೂಲಕ ಹೇಳಬೇಕು. ಎಸ್ ಸರ್, ಮುಂದುವರೆದ ಯೋಜನೆಗಳು, ಕೃಷಿ ಸಂಚಾಯ್. ತುಂಬಾ ನಾವೇನಾಗಿದೆ, ನಾವು ಕೃಷಿ ಮಾಡ್ತಾ ಇರೋ ರೈತರುಗಳು ನಾವು ಎಷ್ಟು ನೀರು ಕಟ್ಟಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಏನು ನಮ್ಗೆ ಗೊತ್ತಿಲ್ಲ. ಒಟ್ರಾಶಿ ಹಾಕ್ತಿವಿ, ಬೆಳಿತೀವಿ. ಹೆಚ್ಚು ನೀರು ಕಟ್ಟಿದಷ್ಟು ಭೂಮಿಯ ಫಲವತ್ತತೆ ಕಮ್ಮಿ ಆಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ನೋಡಿ, ಪರೀಕ್ಷೆ ಮಾಡಿ ನೋಡಿ. ಮಳೆ ಆಶ್ರಿತ, ರೈನ್ ಫೆಡ್, ಮಳೆ ಆಶ್ರಿತ ಭೂಮಿಯಲ್ಲಿ ಬೆಳೆದಂಥ ಆಹಾರವರ ರುಚಿಗಳನ್ನು ನೋಡಿ, ಹಣ್ಣುಗಳು, ಆಹಾರಗಳು, ತರಕಾರಿಗಳ ರುಚಿ ನೋಡಿ. ನಾವು ನೀರಾವರಿ ಮಾಡಿ ಬೆಳೆದಂಥ ಹಣ್ಣು, ತರಕಾರಿಗಳ ಆಹಾರದ ರುಚಿಯನ್ನು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ತಿಂದು ನೋಡ್ರೆ. ಹಾಗಾಗಿ ನೀರು ಕಮ್ಮಿ ಇರಬೇಕು, ಭೂಮಿಯ ಫಲವತ್ತತೆ ಹೆಚ್ಚಬೇಕು. ಅದಕ್ಕೆ ಬೇಕಾದಂಥ ಸಾವಯವ ವಸ್ತುಗಳು ಅಂದರೆ ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ, ಈ ಥರದ ವಸ್ತುಗಳನ್ನ ಭೂಮಿಗೆ ಹಾಕಿ, ಸಾವಯವ ವಸ್ತುಗಳನ್ನ ಹಾಕಿ ಭೂಮಿಯ ಫಲವತ್ತತೆ ಮಾಡಿದಾಗ ನೀರು ಕಮ್ಮಿ ತಗೋತದೆ. ಹಾಗಾಗಿ ಅದಕ್ಕೋಸ್ಕರ ಕೃಷಿ ಸಿಂಚಾಯಿ ಯೋಜನೆ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿತ್ತು. ಮೊದಲು 90% ಹರಿಜನ ಗಿರಿಜನರಿಗೆ, ಉಳಿದವ್ರಿಗೆ 80%ವರೆಗೂ ಸಬ್ಸಿಡಿ ಸಿಗ್ತಾ ಇತ್ತು. ಒನ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಒಂದು ಕಲ್ಪನೆ ಇಟ್ಕೊಂಡು ಒಂದು ಯೋಜನೆ ತಂದ್ರು. ಅದು ಸರಿ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿರೋ ಯೋಜನೆ. ನಾವು ಅದ್ರ ರೀಚ್ ಆಗಿಲ್ಲ, ರೈತರನ್ನ ಬಂದು ಮುಟ್ಟಬೇಕಾಗಿದೆಯಲ್ಲ, ಅದಿಲ್ಲ. ಯೋಜನೆ ಚೆನ್ನಾಗಿ ಮಾಡಿದ್ದಾರೆ, ಭಾವನೆ ಚೆನ್ನಾಗಿದೆ.
ಇದು ಚೆನ್ನಾಗಿದೆ, ಅದರ ಉದ್ದೇಶನೂ ಚೆನ್ನಾಗಿದೆ. ಉದ್ದೇಶನೂ ಚೆನ್ನಾಗಿದೆ. ಅದರ ರೀಚ್ ಇದೆಯಲ್ಲ, ಆ ರೀಚ್ಗೆ ಒಂದು ಕಾವಲು ಪಡೆ ಹಾಕ್ಬೇಕು ಸರ್ಕಾರಗಳು, ಯಾವುದೇ ಸರ್ಕಾರ, ಕೇಂದ್ರ ಇರಲಿ ರಾಜ್ಯ ಇರಲಿ, ಇಷ್ಟು ಟಾರ್ಗೆಟ್ ಈ ವರ್ಷ ಇಷ್ಟು ಆಗ್ಲೇಬೇಕಂತೇಳಿ ಅದಾಗಬೇಕು. ಅದಕ್ಕೊಂದು ಆ ಫಾಲೋ ಅಪ್ ಅಂತ ಏನ್ ಹೇಳ್ತೀವಲ್ಲ, ಅನುಷ್ಠಾನದ ಫಾಲೋ ಅಪ್ ಇದೆಯಲ್ಲ, ಅದೊಂದಾದ್ರೆ ತುಂಬಾ ಒಳ್ಳೆ ಯೋಜನೆ. ಕಮ್ಮಿ ನೀರಲ್ಲಿ ಹೆಚ್ಚು ನಾವು ಆಹಾರವನ್ನ ಸಮಾಜಕ್ಕೆ ಕೊಡಬಹುದು. ಪರಿಸರವಾದಿಗಳು, ಪರಿಸರ ಕಾರ್ಯಕರ್ತರು ಆಗಿರೋದ್ರಿಂದ ಈ ನೀರಿನ ಬಳಕೆ ಹೆಚ್ಚಾಗ್ತಿದೆ, ರೈತರು ಯಥೇಚ್ಛವಾದಂಥ ನೀರನ್ನು ಬಳಸ್ಬಿಡ್ತಿದ್ದಾರೆ, ಅಂತರ್ಜಲ ಬರದು ಮಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಆರೋಪಗಳಿತ್ತು. ಈ ಆರೋಪಕ್ಕೆ ಇದೊಂದು ಪರಿಹಾರನ ಖಂಡಿತ 100% ತುಂಬಾ ಉತ್ತಮವಾದ ಯೋಜನೆ. ಇದನ್ನು ಉಪಯೋಗಿಸ್ಕೋಬೇಕು ಮತ್ತು ಇದಕ್ಕೆ ಹೆಚ್ಚು ಹಣನೂ ಒದಗಿಸ್ಬೇಕು ಸರ್ಕಾರಗಳು. ಓಕೆ, ಎರಡೂ ಸರ್ಕಾರಗಳು ಹೆಚ್ಚು ಹಣ ಒದಗಿಸ್ಬೇಕು. ಒಂದು ಕರೆ ಇದೆ ಸರ್, ಮೈಸೂರಿಂದ ಉಷಾ ಅವರು. ಮೇಡಮ್ ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್. ಸರ್, ನಿಮ್ಮಂತವರಿಂದ ನಮ್ಗೆ ಹಸಿದು ಹೊಟ್ಟೆ ತುಂಬ್ತಾ ಇದೆ ಸರ್. ನಿಜವಾಗ್ಲೂ ನೀವು ಒಂಥರ ದೇವರು ಸರ್, ನಿಜವಾಗ್ಲೂ ಎದ್ದಕ್ಕೆ ಅನ್ನದಾತರು ಸರ್. ಈಗ ರೈತರಿಗೆಲ್ಲ ನಿಮ್ಗೆ ತಿಳುವಳಿಕೆ ಎಲ್ಲ ಕೊಡುತ್ತೆ, ಆದ್ರೆ ಅಂತ ಪತ್ನಿಯರಿಗೂ ನೀವು ಕೌಶಲ್ಯ ತರಬೇತಿ ಇರ್ಬೋದು, ಮತ್ತೆ ಈ ಬೆಳೆ ಆದ ವಿಷಯದಲ್ಲೆಲ್ಲ ತಿಳುವಳಿಕೆ, ಮತ್ತೆ ನಿಮ್ ಮಕ್ಳಿಗೂ ಎಲ್ಲಾ ವಿದ್ಯಾಭ್ಯಾಸದಲ್ಲೂ ಕಂಪಲ್ಸರಿ ಮಾಡ್ಬೇಕು ಸರ್. ಒಂದು ಉದ್ಯೋಗ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಎಲ್ಲ ರಿಯಾಯಿತಿ ಕೊಡ್ಬೇಕು. ಒಂದು ರೈತ ಒಂದು ಹಾವು ಕಚ್ಚ ಇನ್ನೊಂದು ವ್ಯತ್ಯಾಸ ಆದಾಗ ಆ ಮಹಿಳೆಗೆ ತಿಳುವಳಿಕೆ ಇರೋದು ತುಂಬಾ ಕಷ್ಟ ಆಗ್ತದೆ. ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ರಿಯಾಯಿತಿ ಬೇಕೇ ಬೇಕು ಸರ್. ಈ ಕಡೆ ಸಿಟಿ ಜನಗಳಿಗೆ ಹೇಗೋ ಬದುಕುತ್ತಾರೆ ಸರ್, ನಿಮ್ಮವರು ಮಣ್ಣು ಭೂಮಿ ಬಿಟ್ಟರೆ ಇನ್ನೊಂದು ತಿಳುವಳಿಕೆ ಇರಲ್ಲ. ಅದರಿಂದ ಅಂತ ವಿಷಯ ನೀವು ಹೋರಾಡಿ ನಿಮ್ ಕುಟುಂಬನ ರಕ್ಷಣೆ ಮಾಡ್ಕೋಬೇಕು ಸರ್. ನಮ್ದು ಅದೇ ಆಸೆ. ಇದರಿಂದ ಗಂಡ್ಮಕ್ಳಿಗೂ ಹೆಣ್ಣು ಕೊಡೋ ಸಂಖ್ಯೆ ಜಾಸ್ತಿ ಆಗ್ತದೆ. ತುಂಬಾ ಸಂತೋಷ. ನಮ್ಮ ಮೇಲೆ ನೀವು ಅಷ್ಟೊಂದು ಕಳಕಳಿಯಿಂದ ಹೇಳಿದಿರಿ. ನಾವು ಸರ್ಕಾರಗಳ ಜೊತೆ ಅದನ್ನೇ ಓಡಾಟ ಮಾಡ್ತಾ ಇದೀವಿ. ರಾತ್ರಿ ಹೊತ್ತು ವಿದ್ಯುತ್ ಕೊಡ್ತೀರಿ, ಹಾವು ಚೇಳು ಕಾಡು ಪ್ರಾಣಿಗಳು ನಮ್ಮನ್ನು ಕಡಿದ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಯಾರು, ಅದಕ್ಕೋಸ್ಕರ ಹಗಲೊತ್ತು ಕರೆಂಟ್ ಕೊಡಿ. ನಗರ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ರಾತ್ರಿ ಹೊತ್ತು ನೀವು ಕರೆಂಟ್ ಕೊಡಿ ಅನ್ನೋದನ್ನ ನಾವು ಬೇಡಿಕೆ ಹೋರಾಟ ಮಾಡ್ತಾನೆ ಇದ್ದೀವಿ. ಸರ್ಕಾರಗಳು ಅದಕ್ಕೆ ತಕ್ಕನಾಗಿ ಸ್ಪಂದಿಸುವಂತ ಒಂದು ಕೆಲಸಗಳನ್ನ ಆಗಾಗ ಮಾಡ್ತಾನೆ ಇದೆ. ಅಮ್ಮ, ನೀವು ಹೇಳಿದ ತುಂಬ ಸಂತೋಷ, ಸರಿಯಾಗಿದೆ. ನಮಗೂ ಕೂಡ ಸರ್ಕಾರ ಅಕಸ್ಮಾತ್ ನಾವು ಪ್ರಾಣಾಪಾಯ ಆದರೆ ರೈತನಿಗೆ ಹಾವು ಕಚ್ಚಿ ಪ್ರಾಣಾಪಾಯ ಆದರೆ 5 ಲಕ್ಷ ರೂಪಾಯಿವರೆಗೂ ಪರಿಹಾರ ಕೊಡುತ್ತೆ. ಅಪಘಾತ, ಕೃಷಿ ಸಮಯದಲ್ಲಿ ಅಪಘಾತ ಆದರೆ 1 ಲಕ್ಷ ರೂಪಾಯಿವರೆಗೂ ನಮಗೆ ಹೆಲ್ತ್ ಆರೋಗ್ಯಕ್ಕೆ ಅಂತ ಅದೇನು ಹೆಸರು ನೋಂದಾಯಿಸಬೇಕು ಅಂತೇನಿಲ್ಲ. ಆ ಯೋಜನೆ ಇದೆ, ನಮ್ಗೆ ಗೊತ್ತಿಲ್ಲ. ರೈತರಿಗೆ ಆ ಯೋಜನೆಗಳ ತಿಳಿಸುವಂಥ ವ್ಯವಸ್ಥೆ, ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಯೋಜನೆಗಳನ್ನ ತಳಮಟ್ಟಕ್ಕೆ ಇಳಿಸುವಂಥ ವ್ಯವಸ್ಥೆ ಸ್ವಲ್ಪ ಇನ್ನೂ ಆಗಬೇಕು. ಈಗ ನಮಗೆ ಅನ್ಸೋದ ಪ್ರಕಾರ, ನನ್ನ ಅನುಭವದ ಪ್ರಕಾರ ಒಂದು 30% ರೈತರಿಗೆ ಇಂಥದ್ದು ಗೊತ್ತು. ಅಂದರೆ ಯಾರು ಸ್ವಲ್ಪ ವಿದ್ಯಾವಂತರಿದ್ದೀವಿ, ನಾವು ಸ್ವಲ್ಪ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇದನ್ನು ಬೆಳೆಸ್ತಾ ಇದ್ದೀವಿ, ಅಪ್ಡೇಟ್ ಆಗಿದ್ದೀವಿ, ಅವ್ರಿಗೊಂದಿಷ್ಟು ಇಷ್ಟು ಗೊತ್ತಿರುತ್ತೆ. ಆಮೇಲೆ ಗೊತ್ತಾಗೋದಿಲ್ಲ, ಯಾವತ್ತು ಅಕಸ್ಮಾತ್ ಆಕ್ಸಿಡೆಂಟ್ ಆಗೋಯ್ತು, ರೈತ ಸತ್ತೋಗ್ಬಿಟ್ಟ, ಅವನ್ನ ಎಲ್ಲಿಗೆ ಅಪ್ಲಿಕೇಶನ್ ಕೊಡಬೇಕು, ಎಷ್ಟು ದಿವಸದಲ್ಲಿ ಕೊಡಬೇಕು, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾರಿಗೆ ಕೊಡಬೇಕು, ಎಷ್ಟು ದಿವಸ ಡೆತ್ ಸರ್ಟಿಫಿಕೇಟ್ ತಗೋಬೇಕು, ಯಾರಿಗೆ ಕೊಡಬೇಕು, ಇದು ಈ ತಿಳುವಳಿಕೆಯ ಕೊರತೆ ಇದೆ. ಬೆಳೆದ ಬೆಳೆನ ಸಾಗಿಸುವಾಗ ಸುಮಾರು ಅಪಘಾತಗಳು. ಹೌದು, ಖಂಡಿತ. ಈಗ ನಮ್ಮಲ್ಲೊಬ್ರು ಜನಾರ್ದನ ನಮ್ಮೂರವರೇ ತೀರ್ಕೊಂಡ್ರು. ನನಗೆ ಒಂದು 8 ದಿವಸ ಆದ್ಮೇಲೆ ಗೊತ್ತಾಯ್ತು, 15 ದಿವಸ ಆದ್ಮೇಲೆ ಗೊತ್ತಾಯ್ತು, ನಾನೆಲ್ಲ ಹೊರಗಡೆ ಇದ್ದಾಗ. ಇಮಿಡಿಯೇಟ್ ನಾನು ಅವರಿಗೆ ಇಲ್ಲಪ್ಪ ಇದನ್ನು ತಗೊಂಡೋಗಿ APMC ಕೊಡಿ ಮಾಡಿದ್ದೆ, ಕೊಟ್ವಿ. ಆ ಸಮಯದಲ್ಲಿ ಕೋವಿಡ್ ಬಂತು, ಆ ಗ್ರೇಸ್ ಪೀರಿಯಡ್ 1 ತಿಂಗಳಾದ್ಮೇಲೆ ಕೊಟ್ಟಿದ್ದಾರೆ ಅಂತ ಇವತ್ತಿನವರೆಗೂ ಅದು ಬರಲಿಲ್ಲ. ಆದ್ರೆ ಸರ್ಕಾರಗಳು ಇಂಥ ಕೇಸನ್ನ ರೈತ ಅವನಿಗೆ ತಿಳುವಳಿಕೆ ಇರೋದಿಲ್ಲ, ಯಾರೋ ಹೇಳ್ತಾರೆ ಎಷ್ಟೋ ದಿವಸ ಆದ್ಮೇಲೆ. ನಿಜವಾಗ ಅಲ್ಲಿ ಇದೆ, ಸರ್ಟಿಫಿಕೇಟ್ ಇದೆ, ಡೆತ್ ಸರ್ಟಿಫಿಕೇಟ್ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಸಾಗಾಣಿಕೆ ಮಾಡ್ತಾ ಇದ್ದ ಪೊಲೀಸ್ ರಿಪೋರ್ಟ್ ಇದೆ. ಇದನ್ನ ಗಿನೇನಂತ ತಗೊಂಡು ಲೇಟ್ ಆದ್ರೂ ಪರವಾಗಿಲ್ಲ, ಆ ರೈತನ ಕುಟುಂಬಕ್ಕೆ ಸರ್ಕಾರಗಳು ಬರಬೇಕು. ಅದಕ್ಕೆ ಆ ನೀತಿಗಳನ್ನು ಸರ್ಕಾರಗಳು ಅಧ್ಯಯನ ಮಾಡಿ ಬದಲಾವಣೆ ಮಾಡಬೇಕು. ಉಷಾ ಅವರ ಮಾತಿನಲ್ಲಿ ಈ ತರದ ಕೌಶಲ್ಯಗಳನ್ನ ಕೊಡಬೇಕು ಅಂತ, ಅದನ್ನೇ ಅದು ಆಗ್ತಾ ಇದೆಯಾ ಸರ್ ರೈತರ ಮಧ್ಯೆ? ಕಮ್ಮಿ. ನಮಗೆ ಕೆಲವು ಸಂಘಟನೆಗಳು, ರೈತ ಸಂಘಟನೆಗಳು ಇದ್ದೀವಿ, ನಾವು ಮಾಡ್ತೀವಿ, ಎಲ್ಲಾ ರೈತ ಸಂಘಟನೆಗಳು ಮಾಡ್ತೀವಿ. ನಮ್ಮ ವ್ಯಾಪ್ತಿ ಎಷ್ಟಿದೆ, ನಾವು ಸಂಬಳ ಇಲ್ಲ, ಸಾರಿಗೆ ಇಲ್ಲ, ನನ್ನ ಗಂಡ ಸುಬೇದಾರ ಅಂತ ಒಂದು ಮಾತಿದೆ. ಆ ರೀತಿ ಕೆಲಸ ಮಾಡೋರು ನಾವು. ಏನೋ ನಮ್ಮ ವೃತ್ತಿ ಮಧ್ಯೆ, ನಮ್ಮ ಹೊಟ್ಟೆ ಪಾಡಿನ ಮಧ್ಯೆ, ಕೃಷಿ ಮಧ್ಯೆ, ನಮ್ಮ ರೈತರ ಮಧ್ಯೆ ಏನೋ ಒಂದು ಸೇವೆ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಎಷ್ಟು ರೀಚ್ ಆಗಕ್ಕಾಗತ್ತೆ? ಆದ್ರೆ ಸರ್ಕಾರದ ಕಾಸ್ಕೋದ್ರ ವ್ಯವಸ್ಥೆ ಇದೆ. ರೀಚ್ ಗ್ರಾಮ ಲೆಕ್ಕಾಧಿಕಾರಿವರೆಗೂ ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಹೋಬಳಿವರೆಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಹಾರ್ಟಿಕಲ್ಚರ್ ಇದೆ. ಅಲ್ಲಿ ವ್ಯಕ್ತಿಗಳನ್ನ ಜೋಡಿಸಿ ಹಾಕ್ಬೇಕು, ಏನು ಅಪಾಯಿಂಟ್ಮೆಂಟ್ ಮಾಡಬೇಕು. ಒಂದು ಪಂಚಾಯತಿಗೆ ಅಥವಾ ಒಂದು ಗ್ರಾಮ ಲೆಕ್ಕಾಧಿಕಾರಿ ವ್ಯಾಪ್ತಿ ಇದೆಯಲ್ಲ, ವಿಲೇಜ್ ವ್ಯಾಪ್ತಿ ವ್ಯಕ್ತಿ, ಅವನು ಪ್ರತಿ ದಿವಸ ಒಂದು ಊರಲ್ಲಿ ಓಡಾಡಬೇಕು. ಇಂಥದ್ನೆಲ್ಲ ಆ ಊರಲ್ಲಿ ಪ್ರೋಚರ್ ಹಾಕ್ಸೋರ ಮೂಲಕ, ಇಂಥದ್ರ ಮೂಲಕ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮನ ಸರ್ಕಾರಗಳು ಮಾಡಿದ್ರೆ ತುಂಬ ಆಗುತ್ತೆ. ಹಿಂದೆ ಒಂದು ಕಾರ್ಯಕ್ರಮ ಇತ್ತು, ತುಂಬ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ
ಅಥವಾ ಎಲ್ಲ ಯೂನಿವರ್ಸಿಟಿಲಿ ಇತ್ತು ಅಂತ ಗೊತ್ತಿಲ್ಲ, ಲ್ಯಾಬ್ ಟು ಲ್ಯಾಂಡ್ ಪ್ರೋಗ್ರಾಮ್ ಅಂತೇಳಿ. ಅಲ್ಲಿ ಏನು ಸಂಶೋಧನೆ ಆಗುತ್ತೆ, ಬಂದು ನಮ್ಮ ಗ್ರಾಮಗಳಿಗೆ ಬಂದು ಒಂದೊಂದು ಹೋಬಳಿನಲ್ಲಿ ಒಂದೊಂದು ಗ್ರಾಮ ಆರಿಸ್ಕೊಂಡು ಮಾಡ್ತಿದ್ರು, ಕ್ಷೇತ್ರೋತ್ಸವ ಮಾಡ್ತಿದ್ರು. ತುಂಬಾ ಆ ಇದ್ರಲ್ಲಿ ಬೆಳೆದು ಬಂದವನು. ಒಂದಷ್ಟು ಹಬ್ಬದ ವಾತಾವರಣ. ಅಲ್ಲ, ರೈತನನ್ನ ವಿಜ್ಞಾನಿಯಾಗಿ ಮಾಡು, ಕೃಷಿ ವಿಜ್ಞಾನಿಯಾಗಿ ಮಾಡೋದು. ಅವ್ನು ಒಂದು ಊರಲ್ಲಿ ಹೋಗಿ ಮಾಡಿದಾಗ ಸುತ್ತಮುತ್ತ ಊರಿನವ್ರು ತೋರಿಸೋರು, ಪ್ಲಾಟ್ಸ್ ಮಾಡಿಸೋರು, ಎಲ್ಲಿ ಯೂನಿವರ್ಸಿಟಿ ಮಾಡ್ತಾರೆ ಅದನ್ನ ಅಂತ ಯೋಜನೆನೇ ನಿಲ್ಲಿಸ್ಬಿಟ್ರು. ನಾವು ಕೇಳೋದು ಅದನ್ನು, ನೀವು ಅದನ್ನು ಕೊಡಿ, ಅಂಥದ್ದೊಂದು ತೋರಿಸಿ, ಅಂಥದ್ದು ನಮ್ಮದೊಂದು ಗ್ರಾಮಗಳಲ್ಲಿ ಮಾಡಿ. ಯಾವಾಗ ಸಣ್ಣದಾಗಿರತಕ್ಕಂಥ, ನಾನು 20ನೇ ವಯಸ್ಸಲ್ಲಿ ಅದನ್ನ ನೋಡ್ತಾ ಇದ್ದೆ, 22ನೇ ವಯಸ್ಸಲ್ಲಿ ಅದನ್ನ ನೋಡ್ತಾ 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 ಬೆಳ್ಕೊಂಬಂದವು ನಾವು. ಇವತ್ತು ಅದ್ರ ಬಗ್ಗೆ ಈಗ ನಾವು ಕೃಷಿ ಮಾಡೋದು, ನಮ್ಮ ತೋಟ, ನಮ್ಮ ಹೊಲಗಳು ನೋಡಿದ್ರೆ ನಾವು ಎಷ್ಟು 20 ವರ್ಷ ಆಯ್ತು ನಾನು ರಾಸಾಯನಿಕ ಗೊಬ್ಬರ ಮುಟ್ಟಿ, ಕೀಟನಾಶಕ ಮುಟ್ಟಿ. ಇದು ಬಹಳ ಮುಖ್ಯವಾದ್ದು ಸರ್, ಮಾತಾಡಿಸ್ತೀನಿ. ರಾಮಮೂರ್ತಿ ನಗರದಿಂದ ಶ್ಯಾಮರಾಮ್ ಅವರು ಕರೆ ಮಾಡಿದ್ದಾರೆ. ಶ್ಯಾಮರಾವ್ ಅವರೇ ನಮಸ್ಕಾರ. ಹಲೋ, ಹೇಳಿ ಹೇಳಿ. ನಮಸ್ಕಾರ ಸರ್, ಮಾತಾಡಿ ಸರ್, ಏನ್ ಪ್ರಶ್ನೆ ಇದೆ ತಮ್ದು? ಹಲೋ, ಮಾತಾಡಿ ಶ್ಯಾಮರಾವ್ ಅವರೇ. ಇವಾಗ ನನ್ನ ಮುಖ್ಯವಾದ ಪ್ರಶ್ನೆ ಎರಡಿದೆ, ಹೇಳಿ ಸರ್. ಹೇಳಿ ಸರ್. ನಮ್ಮ ದೇಶದಲ್ಲಿ ಕೇಳಿಸ್ತಾ ಇದೆ, ಟಿವಿ ನೋಡ್ಕೊಂಡು ಮಾತಾಡಿ. ಈ ದೇಶದಲ್ಲಿ ಎಷ್ಟು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದೆ, ಎಷ್ಟು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ ಇದೆ. ಆಮೇಲೆ ತುಂಬಾ ಜನರಿಗೆ 100 ಎಕರೆ, 200 ಎಕರೆ, 300 ಎಕರೆ ಇದೆ. ಇದು ಒಂದು ಕಾನೂನು ಬರಬೇಕು. ಈ ಭೂಮಿನಲ್ಲಿ ನೀವಾದ್ರೂ ಬೆಳೀರಿ ಅಥವಾ ಇನ್ನೊಬ್ಬರಿಗೆ ಬೆಳೆಯೋರ್ಗಾದ್ರೂ ಅವಕಾಶ ಮಾಡಿಕೊಡಿ. ಇದು ಬೆಳೆದೇ ಇರುವಂತದ್ದು ನಮಗೆ ಅದು ತುಂಡಾಗಿರ್ಕೊಡ್ದು, ಇದಾಗಿರ್ಕೊಡ್ದು. ಯು ಮಸ್ಟ್ ಗ್ರೋ ಸಮಥಿಂಗ್, ಪ್ರೊಡಕ್ಟಿವ್ ಆಗಿರ್ಬೇಕು. ಎರಡನೇದು ಸರ್, ಇದುವರೆಗೂ ಆ ರೈತರಿಗೆ ಸರ್ ಆ ಟೊಮೆಟೊ ಬೆಲೆ ಒಂದ್ಸಲ 10 ರೂಪಾಯಿ 20 ರೂಪಾಯಿ ಆಗತ್ತೆ, ಬೆಳೆಯೋರಿಗೆ ಏನಾಗುತ್ತೆ ಸರ್? ಸೌತೆಕಾಯಿ 1 kg 20 ರೂಪಾಯಿ ಅಂತಾನೆ, ಆ ರೈತನಿಗೆ ಏನ್ ತರ ಹೋಗುತ್ತೆ? ನನಗೆ ನಾನು ಹಿರಿಯ ನಾಗರಿಕ, ಇದು ಬೆಲೆ ಕಡಿಮೆ ಆದಷ್ಟು ನನಗೆ ಒಂದೊಂದ್ಸಲ ದುಃಖ ಆಗತ್ತೆ ಸರ್. ಇಲ್ಲಿ 20 ರೂಪಾಯಿ ನಾವು ತಗೊಂಡ್ರೆ ರೈತರಿಗೆ ಏನ್ ಹೋಗುತ್ತೆ ಅನ್ನೋದು ನನಗೆ. ಕೆಲವರು ಖುಷಿಯಾಗಿ ತಗೊಳ್ತಾರೆ, 20 ರೂಪಾಯಿ ಸೌತೆಕಾಯಿ, 20 ರೂಪಾಯಿ ಟೊಮೆಟೊ, 20 ರೂಪಾಯಿ ಈರುಳ್ಳಿ ಅಂತ. 3 ರೂಪಾಯಿ ಎಲ್ಲ ಬಂದ್ಬಿಟ್ಟಿದೆಯಲ್ಲ ಸರ್. I feel so sad that the grower hardly will get 5 rupees. ಇದು ಯಾವಾಗ ಸರ್? ನೀವು ದೇಶದ ತುಂಬಾ ಇದೇನಿ, ದೇಶದ ತುಂಬಾ ಕೃಷಿ ಮಂತ್ರಿಗಳು, ಈ ದೇಶದ ತುಂಬಾ ಕೃಷಿ ಮಂತ್ರಿ, ದೇಶದ ತುಂಬಾ ಯೂನಿವರ್ಸಿಟಿಗಳು. ಏನ್ ಸರ್ ಇದು ಅನ್ಯಾಯ? ಶ್ಯಾಮರಾಮ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ನಾವು ಈ ಕಾರ್ಯಕ್ರಮ ಮೂಲಕ ವೈಯಕ್ತಿಕವಾಗಿ ನಾನಂತೂ ಬಯಸಿದ್ದು, ರೈತರಿಗೆ ಸರ್ಕಾರ ಏನ್ ಮಾಡಿದೆ ಯೋಜನೆಗಳನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮುದಾಯ, ಸಮಾಜ ಹೇಗೆ ಅವರ ನೆರವಿಗೆ ನಿಂತಿದೆ. ಬರೀ ಸರ್ಕಾರದ ಮೇಲೆ ಮಾತ್ರ ರೈತರ ಹಿತ ಇದೆಯಾ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ನಿಮ್ಮ ಕಾಳಜಿ ಪೂರಿತವಾದಂತ ಉತ್ತರ ನೀವೇ ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು. ಎಸ್ ಸರ್, ಭೂಮಿ ಮಿತಿ ಒಂದು, ಇಡೀ ಇರೋ ಭೂಮಿನಲ್ಲಿ 1/3 ಭಾಗ ಭೂಮಿ, 3 ಭಾಗ ನೀರು, 1/3 ಭಾಗ ಭೂಮಿ. ಆ 1/3 ಭಾಗದಲ್ಲಿ 1/3 ಭಾಗ ಕೃಷಿ, 1 ಭಾಗ ಕೃಷಿ, ಉಳಿದಿದ್ದೆಲ್ಲ ಕಾಡು. ಆ ಕೃಷಿ ಭೂಮಿನಲ್ಲಿ 30-40% ಬಂಜರು ಭೂಮಿ, ಬೆಟ್ಟ ಗುಡ್ಡ, ಕಾಲುವೆ, ಅದು. ಮತ್ತೆ ರಸ್ತೆಗೆ ಅದಕ್ಕೆ ಇದಕ್ಕೆ ಅದೊಂದು 10%. ನೀವೆಲ್ಲ ಹೋದ್ರೆ ನಮ್ಗೆ ಉಳ್ಕೊಂಡಿದ್ದೆ ಆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ 40-50%. ಅಷ್ಟು ಕೃಷಿ ಯೋಗ್ಯ. ಅದನ್ನು ಕೂಡ ಬೇರೆ ಬೇರೆ ಉದ್ದೇಶಕ್ಕೆ, ಕೈಗಾರಿಕೆಗಳಿಗೆ, ನಗರೀಕರಣಕ್ಕೆ, ರಸ್ತೆಗಳಿಗೆ, ರೈಲ್ವೆಗಳಿಗೆ, ಡ್ಯಾಮ್ ಕಟ್ಟಲಿಕ್ಕೆ ಅಂತೇಳಿ ಹೊಸ ಹೊಸ ಯೋಜನೆಗಳನ್ನ ಆಗ್ತದೆ. ಕಡಿಮೆ ಆಗ್ತದೆ, ಕೃಷಿಯ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಕೃಷಿಯಷ್ಟು ಉದ್ಯೋಗವನ್ನು ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಕೃಷಿ ಕ್ಷೇತ್ರದಷ್ಟು ಉದ್ಯೋಗವನ್ನ ಯಾವ ಇಂಡಸ್ಟ್ರಿನೂ ಕೊಡ್ಲಿಕ್ಕಾಗಲ್ಲ, ಯಾವ IT ಕಂಪ್ನಿನೂ ಕೊಡ್ಲಿಕ್ಕಾಗಲ್ಲ, ಯಾವ ಕಂಪ್ಯೂಟರ್ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ಸರ್ವಜ್ಞರು ಹೇಳಿದ್ದು, ಕೋಟಿ ವಿದ್ಯೆಗಿನ್ನ ಮೇಟಿ ವಿದ್ಯೆ ಮೇಲು, ಕೋಟಿಯಿಂದ ರಾಟಿ ನಡೆದು ಮೇಟಿಯಿಂದ ರಾಟೆ ನಡೆದದು ಅಂತ. ಮೇಟಿ ಇದ್ರೆ ಅಂದ್ರೆ ಕೃಷಿ ಇದ್ರೆ ರಾಟೆ, ಬಟ್ಟೆ ನೇಯೋದು, ಉದ್ಯಮಗಳು ನಡೀತವೆ ಅಂತ. ರಾಟೆ ಮೀನ್ಸ್ ಉದ್ಯಮ ಅಂತ ನಡೀತದೆ ಅಂತ ಅವ್ರು ಹೇಳಿದ್ರು. ಇವತ್ತು ಕೂಡ ಇಡೀ ಪ್ರಪಂಚದಲ್ಲಿ, ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಕೃಷಿಯಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಬೇರೆ ಯಾವ ರಂಗದಿಂದಲೂ ಸಾಧ್ಯ ಇಲ್ಲ. ನಾವು ಇವತ್ತು ನಿಧಾನಕ್ಕೆ ಅದನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾ ಇದ್ದೀವಿ. ಏನು ಪಾಠದಿಂದ ಆಗ್ತಾ ಇದೀವಿ ಅಂತ ಹೇಳ್ತೀವಿ. ಇತ್ತೀಚೆಗೆ ಕಾರ್ಪೊರೇಟ್ ಕೃಷಿ ಬರಬೇಕು, ಅವರಿಗೆ SEZಗಳ ಮೂಲಕ ಜಮೀನು ಕೊಡಬೇಕು, 5,000 ಎಕರೆ 10,000 ಎಕರೆ ಕೃಷಿ ಕೊಡಬೇಕು, ಆ ರೀತಿಯ ಚಿಂತನೆಗಳು ನಮಗೆ ಬರ್ತಾ ಇದೆ. ಯಾಕೆ ಲಾಭದಾಯಕ ಮಾಡಬೇಕು ಕೃಷಿಗೆ ಅಂತ. ಆದರೆ ನಾವು ಯೋಚನೆ ಮಾಡಬೇಕಾಗಿದೆ, ಆ ರೀತಿ ನಾವೇನಾದರೂ ಈ ದೇಶದ ಭಾರತ ದೇಶದ ವೈವಿಧ್ಯಮಯ ಪ್ರಕೃತಿ, ವೈವಿಧ್ಯಮಯ ಕೃಷಿ, ವೈವಿಧ್ಯಮಯ ಆಹಾರ, ವೈವಿಧ್ಯಮಯ ಸಂಸ್ಕೃತಿ ಇರ್ತಕ್ಕಂಥ ಈ ದೇಶದಲ್ಲಿ ನಾವೇನಾದರೂ ಆ ರೀತಿಯ ಕಾರ್ಪೊರೇಟ್
ಉದ್ಯಮಗಳ ಕೈಗೆ ಜಮೀನು ಕೊಟ್ಟರೆ ಇವತ್ತು ಸತ್ಯ ಅನಿಸ್ಬೋದು, ಹೌದಪ್ಪ ಇವ್ರು ಸಣ್ಣ ಸಣ್ಣ ಭೂಮಿನಲ್ಲಿ ಯಂತ್ರೀಕರಣ ಮಾಡಲಿಕ್ಕಾಗಲ್ಲ, ಸಣ್ಣ ಸಣ್ಣ ಭೂಮಿನಲ್ಲಿ ಲಾಭದಾಯಕ ಕೃಷಿ ಮಾಡೋಕ್ಕಾಗಲ್ಲ ಅಂತ ಇವತ್ತು ಅನಿಸ್ಬೋದು. ಆದರೆ ಇನ್ನು 25 ವರ್ಷ 50 ವರ್ಷ 100 ವರ್ಷ ನೀವು ಹೇಳೋದು ಮುಂದಿನ ಪೀಳಿಗೆ ನನಗನ್ನಿಸ್ತದೆ ಇದೊಂದು ಊಳಿಗ ಮಾನ್ಯ ಪದ್ಧತಿ ಆಗುತ್ತೆ. ಲ್ಯಾಂಡ್ ಹೋರ್ಡ್ಸ್ ಅದೆಲ್ಲ ಕತೆ ನಾವು ಕೇಳಿದೀವಿ. ಅದೊಂದು ರಾಜ್ಯ ಸೃಷ್ಟಿ ಆಗುತ್ತೆ, ಅಲ್ಲೊಂದು ಪಾಳಗಾರಿಕೆ ಸೃಷ್ಟಿ ಆಗುತ್ತೆ, ಪುನಶ್ಚೇತನಗೊಳ್ಳುತ್ತೆ. ಆ ಕಾಂಪೌಂಡ್ SEZ ಒಳಗಡೆ ಅವ್ರದೇ ಸಾಮ್ರಾಜ್ಯ, ಅವ್ರದೇ ಪೊಲೀಸು, ಅವ್ರದೇ ಆಡಳಿತ ಆಗುತ್ತೆ. ಭೂ ಮಾಲೀಕನು ಕೂಡ ಒಳಗಡೆ ಹೋಗಂಗಿಲ್ಲ. ಭೂ ಮಾಲೀಕನು ಒಳಗೆ ಹೋಗಂಗಿಲ್ಲ, ಅವನಿಗಲ್ಲಿ ಸ್ವಾತಂತ್ರ್ಯ ಇಲ್ದಂಗೆ ಆಗುತ್ತೆ. ಇದೆಲ್ಲ ಆಗ್ಲೇ ಅನುಭವಿಸಿರುವಂಥದ್ದು. ಅದ್ರ ಬಗ್ಗೆ ನಮ್ಮ ರಾಜಕಾರಣಿಗಳು, ನೇತಾರರು, ಆಡಳಿತಗಾರರು, ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇದೆಲ್ಲ ಚಿಂತನೆ ಮಾಡಿ ಅದನ್ನ ಜಾರಿಗೆ ತರಬೇಕಾಗತ್ತೆ. ನಿಮ್ಮ ಕಳಕಳಿ ತುಂಬ ಇಷ್ಟ, ಅದರಲ್ಲೂ ಇಷ್ಟವಾಯಿತು. ನಾನೊಂದು ಮನವಿ ಸಮಾಜಕ್ಕೆ ಮಾಡ್ತೀನಿ. ನಾವು ಯಾಕೆ ರೈತರ ಮಾರ್ಕೆಟ್ನ ಸರ್ಕಾರದ ಮೇಲೆ ನಾವೆಲ್ಲ ಕೇಳ್ತೇವೆ, ಸರ್ಕಾರದ ಮೇಲೆ ಕೇಳ್ತೇವೆ ನಮ್ಗೆ ಬೆಲೆ ಕೊಡಿ ಬೆಲೆ ಕೊಡಿ ಬೆಲೆ ಕೊಡಿ. ನಾವ್ಯಾಕೆ ಸಮಾಜ ಯಾಕೆ ನಮ್ಮ ಹತ್ರ ಬರೋದಿಲ್ಲ? ಯಾಕೆ ಸಮಾಜ ನೇರವಾಗಿ ರೈತರಿಂದ ಖರೀದಿ ಮಾಡೋದಿಲ್ಲ? ಉದಾಹರಣೆ ನಮ್ಮ ಊರಿನವರು ಒಂದು 10 ಜನ ನಗರದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ನಮಗೆ ಅಥವಾ ನಮ್ಮ ಏರಿಯಾದಲ್ಲಿ ಒಂದು ಏರಿಯಾ ಇದೆ, ನಮ್ಮ ಏರಿಯಾಗೆ ಇಷ್ಟು ಕೊತ್ತಂಬರಿ ಸೊಪ್ಪು ಬೇಕು, ಇಷ್ಟು ಟೊಮೊಟೊ ಬೇಕು, ಇಷ್ಟು ರಾಗಿ ಬೇಕು, ಇಷ್ಟು ಅಕ್ಕಿ ಬೇಕು, ಇಷ್ಟು ಗೋಧಿ ಬೇಕು, ನಮಗಿದೆ. ನಮ್ದೊಂದು ಪಟ್ಟಿ ಮಾಡಿ ನಾವೊಂದು ಊರ್ನ ಯಾಕೆ ಅಡಾಪ್ಟ್ ಮಾಡ್ಕೊಳಲ್ಲ? ನಾವೇನೇನ್ಕೋ ಫೋರಂ ಮಾಡ್ಕೋತೀವಿ ನಗರದಲ್ಲಿ, ಕ್ಷೇಮಾಭಿವೃದ್ಧಿ ಸಂಘ, ಯೋಗದವ್ರು ಮಾಡ್ಕೋತೀವಿ, ಓಟ ಆಡೋರು ಮಾಡ್ತೀವಿ, ವಾಕಿಂಗ್ ಮಾಡೋರ್ಗ ಸಂಘ ಮಾಡ್ಕೋತೀವಿ, ಏನೇನೋ ಸಂಘ ಮಾಡ್ಕೋತೀವಿ, ದೇವಸ್ಥಾನ ಸಮಿತಿಗಳು ಮಾಡ್ಕೊಳ್ಳಿ. ನೀವು ಯಾಕೆ ಆಹಾರ, ನಿಮ್ಗೆ ಒಳ್ಳೆ ಆಹಾರ ಕೊಡುವಂಥ ಒಂದು ಊರನ್ನ ಕಂಡಕ್ಟ್ ಮಾಡ್ಕೊಳ್ಳಲ್ಲ? ನಮ್ಗೆ ಇಷ್ಟು ಬೇಕಪ್ಪ, ನಮ್ಮ ಅಸೋಸಿಯೇಷನ್ಗೆ ಇಷ್ಟು ಅಕ್ಕಿ ಬೇಕು, ಇಷ್ಟು ಬೇಳೆ ಬೇಕು, ಇಷ್ಟು ಬೇಕು. ನೀವು ಇದನ್ನ ವೈಜ್ಞಾನಿಕ ಅಥವಾ ಸಾವಯವದಲ್ಲಿ ವಿಷಮುಕ್ತ ಬಳಸ್ಕೊಡಿ ಅಂತ ಯಾಕೆ ನಮ್ಮನ್ನು ಕೇಳೋದಿಲ್ಲ? ನಾವು ನೀವು ಯಾಕೆ ಗ್ರಾಹಕ ಮತ್ತು ಗ್ರಾಹಕ ಒಂದು ಕೊಂಡಿಯಾಗಿ ಒಂದು ಫೋರಮ್ ಅಲ್ಲಿ ಒಂದು ಸಂಘಟನೆಯಲ್ಲಿ ಹೋದ್ರೆ ನಮಗೂ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದ ಆಹಾರ ನಾವು ನಿಮ್ಗೆ ಕೊಡಬಹುದು, ಮಧ್ಯವರ್ತಿಗಳನ್ನು ತಪ್ಪಿಸ್ಬೋದು. ನೋಡಿ 6 ಜನ ಮಧ್ಯವರ್ತಿಗಳು ಬರ್ತಾರೆ. ನಾನು ಬೆಳಿತೀನಿ, ನಾನು ಬೆಳೆಯೋ ರೈತ, ಅದನ್ನ ಕೊಂಡ್ಕೊಂಡು ಹೋಗೋನು ಒಬ್ಬ ದಳ್ಳಾಳಿ. ಉದಾಹರಣೆ ಭತ್ತ ನಾನು ಬೆಳೆದೆ, ಅದನ್ನ ಕೊಂಡ್ಕೊಂಡು ಹೋಗ್ತಾನೆ ಒಬ್ಬ, ಅವನು ಮಿಲ್ನೋನಿ ಮಾಡ್ತಾನೆ. ಮಿಲ್ನೋನ್ ಅಕ್ಕಿ ಮಾಡಿ ಆ ಅಕ್ಕಿಯನ್ನ ಜಿಲ್ಲಾ ಡಿಸ್ಟ್ರಿಬ್ಯೂಟರ್ ಕೊಡ್ತಾನೆ, ಅವನು ತಾಲೂಕಿಗೆ ಕೊಡ್ತಾನೆ, ಅವನು ತಾಲೂಕಿನ ಒಂದು ಏರಿಯಾ ಕೊಡ್ತಾನೆ, ಅವನ ಅಂಗಡಿಯವನಿಗೆ ಕೊಡ್ತಾನೆ, ಗ್ರಾಹಕನಿಗೆ ಸಿಗುತ್ತೆ. 6 ಜನ, 6ನೇನು ಗ್ರಾಹಕ, ಮಧ್ಯೆ 5 ಜನ ಇದನ್ನ ತಿಂದು ₹1 ತಿಂದ್ರು ₹5 ಜಾಸ್ತಿ ಆಯ್ತು. ₹1 ಯಾರು ಮಾಡಲ್ಲ, ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ₹5 ಆಯ್ತು. ಅಂದ್ರೆ ರೈತನ ₹1 ವಸ್ತು ನಿಮ್ ಗ್ರಾಹಕನಿಗೆ ₹6 ಸಿಗ್ತದೆ. ಅದ್ರ ಬದಲು ನಾವೇ ನೇರ ಆದ್ರೆ, ಈ ವ್ಯವಸ್ಥೆ ಆದ್ರೆ ಎಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿ ಸಮಾಜ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ, ಅದರಲ್ಲೂ ಭಾರತ ಸರ್ಕಾರ FPO, ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಆರ್ಗನೈಸೇಷನ್, ಈ ಸಬ್ಜೆಕ್ಟ್ ಹೋಗೋದು ಮೊದಲು ವೀರಭದ್ರಯ್ಯ ಅವರು ಬಿಡದಿಯಿಂದ ಕರೆ ಮಾಡ್ತಿದ್ದಾರೆ. ವೀರಭದ್ರಯ್ಯನವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ವೀರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ಧನ್ಯವಾದಗಳು ತಮ್ಮ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ಕೃಷಿ ಮೇಳ, ಕೃಷಿ ಕಾರ್ಯಕ್ರಮ ಇದು ಅದ್ಭುತವಾದ ಕಾರ್ಯಕ್ರಮ. ಇದು ಈ ಮಟ್ಟಿಗೆ ದೂರದರ್ಶನದಲ್ಲಿ ಬರ್ತಾ ಇದೆ. ತುಂಬಾ ಒಳ್ಳೆ ಕಾರ್ಯಕ್ರಮ, ಮುಖ್ಯವಾದ ಕಾರ್ಯಕ್ರಮ. ಈ ಪರಿಸರ ಇಲಾಖೆನಲ್ಲಿ ಕಾರ್ಖಾನೆಗಳಿಗೆ ಅವಕಾಶ ಕೊಡ್ತಾರೆ. ಆ ಕಾರ್ಖಾನೆಗಳು ಅವಕಾಶ ಕೊಟ್ಟಾಗ ಅಲ್ಲಿ ಮಲಿನ ಜಾಸ್ತಿ ಆಗುತ್ತೆ. ಆ ಮಲಿನದಿಂದನೇ ಕೃಷಿ ಉತ್ಪನ್ನಗಳು ಇದಾವೆ. ಮಲಿನ ಆಗುವಂತ ವ್ಯವಸ್ಥೆ ನಾವು ಕೃಷಿ ಉತ್ಪನ್ನಗಳಿಗೆ ಬಳಕೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಅವನ್ನೆಲ್ಲ ಬೆಳಿಬಹುದು ಆ ಜಾಗದಲ್ಲಿ. ಆ ಒಂದು ಫ್ಯಾಕ್ಟ್ರಿ ಕೊಟ್ಟಿರುವಂತ ಜಾಗದಲ್ಲೇ ಸ್ವಲ್ಪ ತರಕಾರಿನೂ ಬೆಳಿಬಹುದು, ಹಣ್ಣುಗಳು ಬೆಳಿಬಹುದು, ಈ ತರ ಬೆಳಿಬಹುದು. ಅಲ್ಲಿ ಬರೀ ಕಾರ್ಖಾನೆ ಅಂದ್ಬಿಟ್ಟು ಕಾರ್ಖಾನೆ ಮಾಡ್ಕೊಂಡು ಈ ರೈತರದ ಕೆಲ್ಸಗಳನ್ನ ಮತ್ತೆ ಗಾರ್ಡನ್ ಕೆಲ್ಸಗಳನ್ನ ಅವೆಲ್ಲ ನಿಲ್ಸ್ಬಿಟ್ಟು ಬರೀ ಶೋಕಿ ಗಿಡಗಳನ್ನ ಹಾಕೊಂಡು ಸುಮ್ನೆ ಕಾಲ ಕಳೀತಾರೆ. ಬಂದು ರೈತರಿಗೆ ಉಪಯೋಗ ಆದಂತ ಗಿಡಗಳನ್ನ ಹಾಕಿ ಒಂದು ರೈತರು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಕೆಲಸ ಮಾಡ್ಬೇಕು. ತುಂಬಾ ಒಳ್ಳೆ ಸಲಹೆ ನೀವು ಹೇಳಿದ್ರಿ. ನೀವು ನೋಡಿರ್ಬೋದು, ನೀವು ಹೇಳ್ದಂಗೆ ಪಾರ್ಕ್ ಅಲ್ಲಿ ಗಾರ್ಡನ್ ಅಲ್ಲೆಲ್ಲ ದುರಂತ ಅಂತ ಒಂದು ಗಿಡ ಬೆಳೆಸ್ತಾರೆ. ದುರಂತ ಅದು. ಅದ್ರ ಬದಲು ನಮ್ದು ಆಯುರ್ವೇದ ಗಿಡದಲ್ಲಿ ವಿಷಮಧಾರಿ ಗಿಡ ಇದೆ, ಸೇಮ್ ಜಾತಿ, ಒಂದೇ ಜಾತಿ. ಇದು ವಿಷಮಧಾರಿ ಗಿಡ ನಮ್ಮ ವಿಧಾನಸೌಧ ಮುಂದೆ ಎಲ್ಲ ಬೆಳೆಸಿದ್ದಾರೆ. ಅದು ತುಂಬಾ ಔಷಧಿಯುಕ್ತ ಗಿಡ. ಈ ರೀತಿಯ ದುರಂತ ಹೂವು ಬಿಡದೆ ಇರುವಂಥದ್ದು, ಸುಗಂಧ ಇಲ್ಲದೆ ಇರತಕ್ಕಂಥದ್ದು, ಯಾವುದೇ ಒಂದು ದುಂಬಿ ಆ ಹೂವಿನ ಮೇಲೆ ಕೂತ್ಕೊಳ್ಳಲ್ಲ. ಯಾವುದ್ರಲ್ಲಿ ಮಕರಂದ ಇಲ್ವೋ ಆ ಹೂವನ್ನ ದುಂಬಿ ಹೋಗಿ ಕೂತ್ಕೊಳ್ಳೋದಿಲ್ಲ. ಅಂತ ಗಿಡಗಳನ್ನ ಬೆಳೆಸಬೇಕು. ಅವ್ರು ಹೇಳ್ದಂಗೆ ಪರಿಸರನೂ ಚೆನ್ನಾಗಾಗುತ್ತೆ. ಅವ್ರು ಹೇಳ್ದಂಗೆ ಆ ಭಾಗದಲ್ಲಿ ಫ್ಯಾಕ್ಟ್ರಿ ಮಾಡದಂತ ಭಾಗದಲ್ಲಿ ಹೆಚ್ಚು ಕಾರ್ಬನ್ ಬರ್ತಾ ಇರ್ತದೆ, ಆವಾಗ ಅದನ್ನ ತಗೊಳ್ಳಿಕ್ಕೆ ಗಿಡಗಳನ್ನ ಇಡಬೇಕು. ಇವತ್ತು ಅದನ್ನ ಮಾಡಬೇಕು. ತುಂಬಾ ಒಳ್ಳೆಯ ಸಲಹೆ. ಅದನ್ನ ಸರ್ಕಾರಕ್ಕೂ ತಾವು ಮಾಡಬೇಕು. ನಾವು ಸರ್ಕಾರಕ್ಕೆ ಇದನ್ನ ಸಲಹೆಗಳನ್ನ ಕೊಡ್ತಿರ್ತೀವಿ. FPOಗಳ ಬಗ್ಗೆ ಶುರು ಮಾಡಿದ್ರಿ ಸರ್. FPO ಫಾರ್ಮರ್ಸ್ ಪ್ರೊಡ್ಯೂಸರ್ಸ್, ರೈತರ ಏನು ಆಗ್ಲೇ ಮಾತಾಡಿದ್ವಿ, ಆದಾಯ ದ್ವಿಗುಣಗೊಳಿಸಬೇಕು ಮತ್ತು ಮಾರುಕಟ್ಟೆ ನೇರ ಮಾಡಬೇಕು ಅಂತೇಳಿ, ಈ ಮಧ್ಯವರ್ತಿಗಳನ್ನು ತಪ್ಪಿಸಬೇಕು ಅಂತ ಯೋಚನೆ ಇಟ್ಕೊಂಡು ಭಾರತ ಸರ್ಕಾರ FPOಗಳಿಗೆ ಒಂದು ಬಲ ಕೊಡುವಂಥ ಕೆಲಸವನ್ನು ಮಾಡಿ
ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿಕೊಂಡು ನಮಗೆ ಒಂದಷ್ಟು FAOಗಳು ಸ್ಥಾಪನೆ ಮಾಡಿ ನಿಮ್ಮ ಮಾರ್ಕೆಟನ್ನು ನೀವೇ ಕಂಪನೀಕರಣ ಮಾಡಿಕೊಂಡು ಕಂಪನಿಯ ರೀತಿಯಲ್ಲಿ ಮಾಡಿ ಅಂತೇಳಿ ಕೋಆಪರೇಟಿವ್ ಸೊಸೈಟಿ ಆಕ್ಟಲ್ಲಿ ರಿಜಿಸ್ಟರ್ ಮಾಡ್ಬೋದು, ಕಂಪನಿ ಆಕ್ಟ್ ರಿಜಿಸ್ಟರ್ ಮಾಡ್ಬೋದು, ಮಾಡ್ಕೊಳ್ಳಿ ಅಂತೇಳಿ ಮಾಡ್ತು. ಎಲ್ಲ ಏನಾಗ್ತಾ ಇತ್ತು, ಅದೊಂದು ಏನಾಗ್ತಾ ಇದೆ ಅಂದರೆ ಅವ್ರ ಸರ್ಕಾರ ಒಂದು 3 ವರ್ಷ, ಕೆಲವು ಕಡೆ 2 ವರ್ಷ ಯೋಜನೆ ಪ್ರಕಾರ ನಮಗೊಂದಷ್ಟು ಮೂಲಧನ ಒಂದು 2 ವರ್ಷ ಅವನಿಗೆ ಒಬ್ಬ CEO ಒಂದು 23,000 ಸಂಬಳ, ಒಂದು ಅಕೌಂಟೆಂಟ್ಗೆ ಒಂದು 7,500 ಸಂಬಳ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡ್ಕೊಳ್ಳಿಕ್ಕೆ ನಮಗೊಂದು ಆಫೀಸ್ಗೆ ಅದಕ್ಕೆ ಇದಕ್ಕಿಂತ ಒಂದು 2 ಲಕ್ಷ ಈ ಥರದ್ದು ವ್ಯವಸ್ಥೆಯನ್ನು ಮಾಡಿದೆ. ಅದ್ರ ಜೊತೆಗೆ ನಾವೇನು ಶೇರ್ ಕಲೆಕ್ಟ್ ಮಾಡ್ತೀವಿ, 1,000 ಶೇರ್ ಕಲೆಕ್ಟ್ ಮಾಡಿದರೆ ಸರ್ಕಾರ 1,000 ಶೇರ್ ಅಂದರೆ ನಾವು 10 ಲಕ್ಷ ಕಲೆಕ್ಟ್ ಮಾಡಿ ಸರ್ಕಾರ ಮ್ಯಾಚಿಂಗ್ ಗ್ರಾಂಟ್ ಅಂತ ಒಂದು 10 ಲಕ್ಷ ಕೊಟ್ಟು ಅದನ್ನು ಆವರ್ತ ನಿಧಿಯಾಗಿ ಬಳಸ್ಕೊಂಡು ಕೆಲಸ ಮಾಡಿ ಅಂತ ಮಾರಾಟ ಶುರು ಮಾಡಿ ಅಂತ ಅಲ್ಲಿ ನಿಲ್ಲಿಸಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು ಸರ್ಕಾರ. ಏನಾಗಬೇಕು, ನಮಗೆ ಗೋಡನ್ಗಳು ಬೇಕು. ನಾವೇನೋ ರೈತರದ್ದು ಖರೀದಿ ಮಾಡ್ತೀವಿ, ಇಟ್ಕೊಳಕ್ಕೆ ಗೋಡನ್ಗಳು, ವೇರ್ಹೌಸ್ಗಳು ಬೇಕು, ಗೋಡನ್ಗಳು ಕೊಟ್ಕೊಡ್ಬೇಕು. ಅದನ್ನು ನಮಗೆ ಕಮ್ಮಿ ಸ್ಟೋರೇಜ್ ಮಾಡಲಿಕ್ಕೆ ಕಮ್ಮಿ ಬಾಡಿಗೆನಲ್ಲಿ ಕೊಡಬೇಕು, ಅಥವಾ ಉಚಿತವಾಗಿ ಕೊಟ್ಟರು ತುಂಬ ಒಳ್ಳೆಯದು. ಅದಕ್ಕೊಂದು FAOಗಳ ಮೂಲಕ ಕೊಟ್ಟರೆ ನಾವೊಂದು ಸ್ವಲ್ಪ ನಮ್ಮ ಆದಾಯನ ಹೆಚ್ಚಿಸ್ಕೊಳ್ಳೋಕ್ಕೆ, ರೈತರು ನೇರ ಖರೀದಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈಗ ಉದಾಹರಣೆ ಜೋಳ ಬೆಳಿತೀವಿ ಅಥವಾ ತೊಗರಿ ಇಂಥದ್ದೆಲ್ಲ ನಾವು ಬೆಳಿತೀವಿ, ಅದು ಬೇಗ ಹುಳ ಆಗುವಂಥ ಒಂದು ವ್ಯವಸ್ಥೆ. ಅದಕ್ಕೆ ಬೇಕಾದಂಥ ವೇರ್ಹೌಸ್ಗಳು, ಸ್ಟೋರೇಜ್ ಹೌಸ್ಗಳನ್ನ, ಅದಕ್ಕೆ ಸಂಬಂಧಪಟ್ಟ AC ಇದ್ದಂಥ ವ್ಯವಸ್ಥೆಗಳನ್ನ ಪ್ರತಿ ಪಂಚಾಯತಿಗೆ, ಕೋಲ್ಡ್ ಸ್ಟೋರೇಜಸ್ನ ಪಂಚಾಯತಿಗೆ ಆ ಥರದ್ದು ಒಂದು ಮಾಡಿಕೊಟ್ರೆ FAOಗಳು ಖರೀದಿ ಮಾಡಿ ಅಲ್ಲಿ ಮಾಡ್ತೀವಿ. ತುಂಬ ಕಡೆ ಚೆನ್ನಾಗಿದೆ. ಅದು ಇನ್ನು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಮಾತ್ರ ರೈತರನ್ನ ನೀವು ಮೇಲೆತ್ತಕ್ಕೆ ಆಗುತ್ತೆ. ಅದನ್ನು ನಿಮ್ಮ ಯೋಜನೆ, ನಿಮ್ಮ ಚಿಂತನೆ ಸಫಲ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ರೈತರುಗಳು ಒಂದಾಗಿ ಮಾಡ್ಕೋಬೇಕು. ಮತ್ತು ನಮಗೆ ಒಂದು 2 ಕೋಟಿ ರೂಪಾಯಿ, 1 ಕೋಟಿಯಿಂದ 2 ಕೋಟಿವರೆಗೂ ನಿಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಿದ್ರು. ಅದೇನು ಯೋಜನೆ ಹೆಚ್ಚು ಜಾರಿಗೆ ಬರಲಿಲ್ಲ. ಅದು ಅಂಥದ್ದೆಲ್ಲ ಮಾಡಿದರೆ ನಾವು ಕಂಪ್ನಿ ನೀವು ಆಗಲೇ ಹೇಳ್ದಂಗೆ ನಾವು ನಿಧಾನಕ್ಕೆ ನೇರ ವ್ಯಾಪಾರ ಮಾಡ್ತೀವಿ. ಗ್ರಾಹಕನಿಗೆ ಕಮ್ಮಿ ಬೆಲೆಯಲ್ಲಿ ಆಹಾರ ದರನೆಲ್ಲ ಪೂರೈಕೆ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಇದೊಂದು ಉತ್ಕೃಷ್ಟ ಯೋಜನೆ. ಇದಕ್ಕೆ ಹೆಚ್ಚು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚು ಹಣವನ್ನು ಮೀಸಲಿಟ್ಟು ಇದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಗಲೇ ನೀವು ಮಾತಾಡ್ತಾ ಬೆಳೆಯ ರೈತನಿಗೆ ಒಂದು ವೈದ್ಯಕೀಯ ಜ್ಞಾನನೂ ಕೂಡ ಬೇಕು. ಖಂಡಿತ. ಆ ಜ್ಞಾನದ ಮೂಲಕ ಇವತ್ತು ಏನು ಮನುಷ್ಯ ಎದುರಿಸ್ತಾ ಇದ್ದಾನೆ ಅನಾರೋಗ್ಯದ ಸಮಸ್ಯೆಗಳು, ಅದಕ್ಕೆ ಪರಿಹಾರಕ್ಕೆ ನಾವು ವೈದ್ಯಕೀಯ ಕಂಪನಿಗಳಿಗೆ ಹೋಗಬೇಕಾಗಿಲ್ಲ. ನಮ್ಮ ಊಟನೇ ಮೆಡಿಸಿನ್ ಆಗುತ್ತೆ. ಅನ್ನವೇ ಔಷಧ. ಹಂಗೆ ಇದ್ದಿದ್ದು ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲಿತ್ತು ವೈದ್ಯಕೀಯ? ನಮ್ಮಲ್ಲಿ ಅಭಿವೃದ್ಧಿ ಅಂದ್ರೆ ಏನು? ಹೆಚ್ಚು ಹಾಸ್ಪಿಟ್ಲ್ಗಳು, ಹೆಚ್ಚು ಮೆಡಿಕಲ್ ಸ್ಟೋರ್ಗಳು, ಅದಲ್ಲ ಅಭಿವೃದ್ಧಿ. ನಮ್ಮಲ್ಲಿ ಎಂತ ಆಹಾರ ಪದ್ಧತಿ ಇತ್ತು? ಒಂದೊಂದು ಋತುಮಾನಕ್ಕೆ ಒಂದೊಂದು ಅಕ್ಕಿ, ಒಂದೊಂದು ಋತುಮಾನಕ್ಕೆ ಒಂದೊಂದು ತರಕಾರಿ, ಒಂದೊಂದು ಋತುಮಾನಕ್ಕೆ ಒಂದೊಂದು ಹಬ್ಬ, ಆ ಹಬ್ಬಕ್ಕೆ ತಕ್ಕನಾದ ಆಹಾರ. ಯುಗಾದಿ ಬಂದ್ರೆ ಬೇಳೆ ಬೆಲ್ಲ ಹೋಳಿಗೆ, ಬೇಳೆ ಉಷ್ಣಕಾರಕ, ಬೆಲ್ಲ ಶೀತಕಾರಕ, ಎರಡು ಜೋಡಿಸ್ತಿದ್ರು. ಈಗ ನಮ್ಮ ಸಂಕ್ರಾಂತಿ ಬರುತ್ತೆ ನಾಳೆ, ಏನಿದೆ? ಎಳ್ಳು ಬೆಲ್ಲ. ಒಂದು ಬಿಸಿಲು ಬರುತ್ತೆ, ಚರ್ಮದಲ್ಲಿ ಎಣ್ಣೆಯ ಅಂಶ ಕಮ್ಮಿ ಆಗುತ್ತೆ, ಚರ್ಮ ಒಣಗುತ್ತೆ, ಅದಕ್ಕೋಸ್ಕರ ಎಳ್ಳು ದೇಹಕ್ಕೆ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಬೆಲ್ಲ, ಎಳ್ಳು ಬೆಲ್ಲ. ಎಷ್ಟೊಂದು ತುಂಬಾ ಯಾವುದೇ ಹಬ್ಬ ತಗೊಳ್ಳಿ, ಅದರಿಂದ ಒಂದು ವೈಜ್ಞಾನಿಕವಾದಂಥ ಆರೋಗ್ಯಕ್ಕೆ ಹತ್ತಿರ ಇರತಕ್ಕಂಥ ವ್ಯವಸ್ಥೆನ ಜೋಡಿಸಿದ್ರು ನಮ್ಮವರು. ಈಗ ನಾವೆಲ್ಲ ಕಾಮನ್ ಅಂತ ಆಗ್ಬಿಟ್ಟಿದೆ. ಯಾವ ಕಾಲದಾಗ ಅನ್ಸೀಸನ್ ಫ್ರೂಟ್ಸ್, ಅನ್ಸೀಸನ್ ವೆಜಿಟೇಬಲ್ಸ್, ಯಾವಾಗನ ಸಿಗ್ತದೆ ಅವರೆಕಾಯಿ ಸಿಗುತ್ತೆ, ಯಾವಾಗನ ನಿಮ್ಗೆ ಹಲಸಿನಕಾಯಿ ಸಿಗುತ್ತೆ, ಯಾವಾಗನ ಹೋಗಿ ನಿಮ್ಗೆ ಹೋಳಿಗೆ ಸಿಗುತ್ತೆ. ಮಾರನಾಮೆ ಹಬ್ಬಕ್ಕೆ ವಡೆ ಪಾಯಸ ತಿನ್ಬೇಕು, ಅವಾಗಲೂ ಹೋಳಿಗೆ ಮಾಡ್ತೀವಿ. ಈ ಪಿಜ್ಜಾ ಬರ್ಗರ್ ಬಂದ್ಬಿಟ್ಟಿದೆ, ನಾವು ಅಲ್ಲಿಗೆ ಬಂದ್ಬಿಟ್ಟಿದ್ವಿ. ಎಲ್ಗೂ ನಮಗೆಲ್ಲ ಹೊಟ್ಟೆ ಒಬೆಸಿಟಿ ಕಾಯಿಲೆಗಳು, ಕ್ಯಾನ್ಸರ್ಗಳು, ಏನು ಕ್ಯಾನ್ಸರಲ್ಲಿ ಎಂತೆಂಥದ್ದು. ಇದಕ್ಕೆಲ್ಲದಕ್ಕಿಂತ ಮುಂಚೆ ನಾನು ರೈತರಲ್ಲಿ ಒಂದು ಮನವಿ ಮಾಡ್ತೀನಿ ಮತ್ತು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ತೀನಿ. ನಮಗೆ ಸಾವಯವಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟರೆ ನಮ್ಗೆ ಆರೋಗ್ಯದ ಇದನ್ನ ಕಮ್ಮಿ ಮಾಡ್ಬೋದು. ಸಾಂಪ್ರದಾಯಿಕ ಕೃಷಿ, ಗೋ ಆಧಾರಿತ ಕೃಷಿ, ಸಾವಯವ ಕೃಷಿ ಉತ್ತೇಜನ ಕೊಟ್ರೆ ಆಗ ನಾವು ಆಹಾರವನ್ನು, ಉತ್ಕೃಷ್ಟವಾದ ಆಹಾರವನ್ನು ಬೆಳೆದ್ರೆ ಆಟೋಮೆಟಿಕ್ ಆಗಿ ದೇಹದ ಆರೋಗ್ಯ ಚೆನ್ನಾಗಾಗ್ಬಿಡುತ್ತೆ. ನೋಡಿ, ಮೊದಲು ರಾಸಾಯನಿಕ ಗೊಬ್ಬರ ಬಂತು. ನಾವೆಲ್ಲ ಸಣ್ಣ ಸಣ್ಣ ಹುಡುಗರು, ನಾವು ಕೂಗಾಡ್ತಿದ್ವಿ. ಅವರೆಲ್ಲ ಸೈಕಲಲ್ಲಿ ಬಂದ್ರೆ ನಮ್ಗೆಲ್ಲ ಕರ್ಪತ್ರ ಕೊಟ್ಟು ನಾವು ಕೂಗ್ತಿದ್ವಿ. ಸಣ್ಣ ಸಣ್ಣ ಇದನ್ನ ಹಾಕಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ಸಿ ಇದನ್ನ ಬಟ್ಟೆ ಮೇಲೆ ಪಿಕ್ಚರ್ ಬಿಟ್ಟು ತೋರಿಸಿದ್ರು, PPT ಮಾಡಿ ತೋರಿಸ್ತಿದ್ರು. ಅದಾದ್ಮೇಲೆ ನಾವೆಲ್ಲ ಕೃಷಿ ಮಾಡಕ್ ಬರ್ಬೇಕು ಸರಿಗೆ, ರಾಸಾಯನಿಕ ಗೊಬ್ಬರ ಜೊತೆ ಕೀಟನಾಶಕ ಬಂತು. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ವಿ, ಅದು ಹೆಚ್ಚಾಗ್ತಾ ಹೋಗ್ತು. ಅದ್ರ ಪರಿಣಾಮ ಮನುಷ್ಯನ ಕಾಯಿಲೆ ಜಾಸ್ತಿ ಆಗ್ತಾ ಹೋಯ್ತು. ಒಂದು ರಾಸಾಯನಿಕ ಗೊಬ್ಬರ, 2 ಕೀಟನಾಶಕ. ಈಗ ಮಹಾಬ್ರಹ್ಮ ರಾಕ್ಷಸ ಬಂದಿದೆ. ಲೇಬರ್ ಸಿಗೋದಿಲ್ಲ, ಆಳು ಸಿಗೋದಿಲ್ಲ, ಹಾಗಾಗಿ ಕಳೆ ಕೀಳ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಕಳೆ ನಾಶಕಗಳು ಬಂದಿದೆ. ಇದು ಎಂತ ಅದ್ರ ಮೇಲೆ ಬರ್ದಿದ್ದಾರೆ, ಕ್ಯಾನ್ಸರ್ ಕಾರಕ ಗೊತ್ತಿದೆ, ನಮ್ಗೆ ಓದಕ್ ಬರಲ್ಲ. ಇಂಗ್ಲಿಷ್ನಲ್ಲಿ ಬರ್ದಿದ್ದಾರೆ, ಸಣ್ಣಗೆ ಬರ್ದಿದ್ದಾರೆ. ನಮ್ಗೆ ಎಷ್ಟು ಹಾಕಬೇಕು ಗೊತ್ತಿಲ್ಲ.
ಏನೋ ಒಟ್ಟಿನ ಕಳೆ ಹೋಗ್ಬೇಕು ಅಂತ ಆಗ್ತೀವಿ. ನಮ್ಮ ವಿಜ್ಞಾನಿಗಳು ರೆಕಮೆಂಡ್ ಮಾಡ್ತಾರೆ, ಸರ್ಕಾರಗಳು ಅದಕ್ಕೆ ಒತ್ತು ಕೊಟ್ಟಿದೆ. ಇದರಿಂದ ಮನುಷ್ಯನ ದೇಹದ ಮೇಲೆ, ರಚನೆಯ ಮೇಲೆ, ದೇಹದೊಳಗಿದ್ದ ಜೀವಕೋಶಗಳ ಮೇಲೆ ಪರಿಣಾಮ ಬೀರಿ ವಿಪರೀತ ಕ್ಯಾನ್ಸರ್ ಆಗ್ತಾ ಇದೆ. 17% ಮುಟ್ಟಿ ನಾವು ಕ್ಯಾನ್ಸರು. ನಮ್ಗೆ ಏನು ಅನಿಸ್ತಾ ಇಲ್ಲ, ಎಂತೆಂಥ ಕ್ಯಾನ್ಸರ್, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬ್ರೆಸ್ಟ್ ಕ್ಯಾನ್ಸರು, ಗರ್ಭಕೋಶ ನಾಳದ ಕ್ಯಾನ್ಸರು. ಅದಕ್ಕೋಸ್ಕರ ಒಂದಷ್ಟು ಯೋಜನೆಗಳು ಏನು ನಮಗೆ ಆಗ್ತಾ ಇದೆ. ನಮಗಂತೂ ಹಳ್ಳಿ ಜನ ರೈತಾಪಿಗಳು ಅಷ್ಟೊಂದು ಇಲ್ಲ. ಆದರೆ ವಿಜ್ಞಾನಿಗಳು ಮತ್ತು ನಮ್ಮ ಅಧಿಕಾರಿಗಳು ಸರ್ಕಾರಕ್ಕೆ ಈ ವಿಚಾರನ ಮನವಿ ಮಾಡಬೇಕು. ಮೊದಲು ಕಳೆನಾಶಕವನ್ನು ಬ್ಯಾನ್ ಮಾಡಬೇಕು. ಅದಕ್ಕೆ ಪರ್ಯಾಯವಾಗಿ ಏನಿದೆ, ಇವೆಲ್ಲ ಮಲ್ಚಿಂಗ್ ಮಾಡಿದ್ರೆ ಕಳೆದೇ ಬರಲ್ಲ, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಬೆಳೆ ವೈವಿಧ್ಯತೆಯನ್ನು ಜೋಡಿಸ್ಕೊಡ್ಬೇಕು, ಕಲಿಸ್ಕೊಡ್ಬೇಕು. ಬಳ್ಳಾರಿಯಿಂದ ಒಂದು ಕರೆ ಇದೆ, ತಗೊಳ್ಳ ಸರ್. ಕಳ್ಕೊಳ್ಳಿ. ಹಲೋ ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ. ನಾವು ಈ ರೈತರಿಗೆ ಈ ಬೆಳೆ ವಿಮೆಯನ್ನ ಮಾಡ್ತಲ್ಲ, ಹಲೋ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಹೇಳಿ ಸರ್. ರೈತ ಸಂಘಟನೆಗಳು ಈಗ ರೈತರಿಗೆ ಬೆಳೆ ವಿಮೆ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಓಕೆ, ಅದನ್ನ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆಯಲ್ಲಿ ಒಬ್ಬರು 4 ಕ್ಲೀನ್ ಮಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದನ್ನ ಮಾಡ್ಕೊಟ್ಟು ರೈತರಿಗೆ ಅನುಕೂಲ ಆಗುತ್ತೆ. ಹೌದು ಹೌದು ಹೌದು, ಎಸ್ ಸರ್, ಬಹಳ ಎಸ್ ನೇರವಾದ ಪ್ರಶ್ನೆ. ಥ್ಯಾಂಕ್ ಯು ಮಂಜುನಾಥ್ ರಾವ್ ಅವರೇ. ಎಸ್ ಸರ್, ಬೆಳೆ ವಿಮೆ ನೇರವಾಗಿ ರೈತನ ದೃಷ್ಟಿಯಲ್ಲಿ ರೈತನಿಂದ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಆಗಬೇಕು. ಹೌದು, ಈಗ ಹೋಬಳಿ ಮಟ್ಟದಲ್ಲಿ ಇದೆ. ಹೋಬಳಿ ಮಟ್ಟದಲ್ಲಿದ್ದು ಕೆಲವು ಬೆಳೆಗಳನ್ನ ಮಾತ್ರ ಒಂದೊಂದು ಹೋಬಳಿಗೆ ಒಂದೊಂದು 1-2 ಬೆಳೆ 3 ಬೆಳೆ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಮಾತ್ರ ನಾವು ಇನ್ಶೂರೆನ್ಸ್ ಕಟ್ಟಕ್ಕಾಗತ್ತೆ. ಉದಾಹರಣೆ ನಮ್ಮ ಹೋಬಳಿನಲ್ಲಿ ರಾಗಿಗಿದೆ, ತೊಗರಿಗಿದೆ, ಉಳಿದ ಬೆಳೆಗಳಿಗಿಲ್ಲ ತೋಟಕ್ಕೆ. ಹಾಗೆ ಅದು ಹಂಗಾಗಬಾರ್ದು. ಯಾವುದೇ ಬೆಳೆ ಬೆಳೀಲಿ ರೈತ ಇಂಡಿವಿಜುವಲ್, ಅವ್ರು ಹೇಳ್ದಂಗೆ ಗ್ರಾಮ ಪಂಚಾಯತ್ಗಿನೂ ಕೆಳಕ್ಕೆ ಬರಲಿ ಅಂತ ನಾವು ಕೇಳ್ಕೊಂತೀವಿ. ಇಂಡಿವಿಜುವಲ್ ರೈತ, ನಾನೊಬ್ಬ ರೈತಪ್ಪ, ನಂದು 10 ಎಕರೆ ಜಮೀನು ಇದೆ, 2 ಎಕರೆ ಜಮೀನು ಇದೆ, ಲೆವೆಲ್ ಅಲ್ಲಿ ಮಾಡ್ಕೊಂಡು ಅಲ್ಲ ಗ್ರಾಮದ ಮಟ್ಟಕ್ಕೆ ಬರಬೇಕು. 4 ಹಳ್ಳಿಗಳನ್ನ ಸೇರಿಸಿ ಈಗ ಹೆಂಗೆ ನಾವು ಪಶು ಇನ್ಶೂರೆನ್ಸ್ ಮಾಡ್ತೀವಿ, ಕೌ ಇನ್ಶೂರೆನ್ಸ್ ಮಾಡ್ತೀವಿ, ಶೀಪ್ ಇನ್ಶೂರೆನ್ಸ್ ಮಾಡ್ತೀವಿ, ಅದೆಂಗಿದೆ ಅದು ಗ್ರಾಮ ರೈತನ ಲೆವೆಲ್ ಅಲ್ಲಿ ಇದೆ. ನಾನು 5 ಹಸು ಇದ್ರೆ 5 ಹಸುಗೆ ಮಾಡ್ತೀನಿ, 3 ಕುರಿ ಇದ್ರೆ 3 ಕುರಿಗೆ ಮಾಡ್ತೀನಿ, 100 ಕುರಿ ಇದ್ರೆ 100 ಕುರಿಗೆ ಮಾಡ್ತೀನಿ, ಹಾಗಿದೆ. ಹಾಗಾಗಿ ಆ ರೀತಿಯ ಕೆಳಗಡೆ ರೈತ ಇಂಡಿವಿಜುವಲ್ ಆಗಿ ಬರ್ಬೇಕದು. ಅವನು ಯಾವ್ದು ಬೆಳೆ ಆಗ್ತಾನೆ ಆ ಬೆಳೆಗೆ ಅವನು ಇನ್ಶೂರೆನ್ಸ್ ಕಟ್ಕೊಳ್ಳಿ, ಪ್ರೀಮಿಯಂ ಇಷ್ಟು ಅಂತೇಳಿ, ಉಳಿದ ಸರ್ಕಾರ ಕಟ್ಟಲಿ. ಅದಕ್ಕೆ ಆ ಥರದ ಯೋಜನೆಗಳು ಬರಬೇಕು. ಅದ್ರ ಬಗ್ಗೆ ಒತ್ತಡ ಆಗ್ತಾ ಇದ್ದೀವಿ, ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಸರ್ಕಾರದ ಮೇಲೂ ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ಒಂದು ಇವತ್ತು ಡಿಜಿಟಲ್ ಯುಗದಲ್ಲಿ ವೈಜ್ಞಾನಿಕವಾಗಿ ಸ್ವಲ್ಪ ಬೇಗ ರೈತನಿಗೆ ಈಸಿಯಾಗಿ ಅದು ಸಿಗುವಂಥ ಯೋಜನೆಗಳು ಸಿಗುವಂಥದ್ದು ಆಗಬೇಕು. ಅವ್ರು ಹೇಳಿದ್ದು ತುಂಬ ಚೆನ್ನಾಗಿದೆ. ಗ್ರಾಮ ಮಟ್ಟ ಅಲ್ಲ, ವೈಯಕ್ತಿಕ ಮಟ್ಟದಲ್ಲೂ ಅದು ಜಾರಿ ಆಗಬೇಕು ಅಂತ ಒಂದು ಕ್ರಮವನ್ನು ಸರ್ಕಾರಗಳು ತಗೋಬೇಕು ಅಂತೇಳಿ ನನ್ನ ಅಭಿಪ್ರಾಯ ಇದೆ. ಸರ್, ಆಗಲೇ ಒಂದು ಪ್ರಶ್ನೆ ಬಂತು, ಮೈಸೂರಿನ ಉಷಾ ಅವರು ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಪ್ರಸ್ತಾಪ ಬಂತು. ಎಲ್ಲಿವರೆಗೂ ಆಯ್ತು ಅಂದ್ರೆ ರಾಷ್ಟ್ರ ಮಟ್ಟದ ಸುದ್ದಿ ಆಗೋಯ್ತು. ಖಂಡಿತ ಖಂಡಿತ. ಮಾಜಿ ಮುಖ್ಯಮಂತ್ರಿಗಳಿಗೊಬ್ಬರಿಗೆ ಒಬ್ಬ ಯುವಕ ಲೆಟರ್ ಕೊಡ್ತಾನೆ. ಇತ್ತೀಚೆಗೆ ಸ್ವಾಮೀಜಿಯವ್ರಿಗೆ ಒಂದು 25 ಜನ ಯುವಕರು ಸೈನ್ ಮಾಡಿ ಒಂದು ಲೆಟರ್ ಬರೀತಾರೆ, ನಮ್ಗೆ ಹೆಣ್ಣು ಕೊಡಿಸಿ ಅಂತ. ಈ ದುರಂತನ ನೆನಪಿಸ್ಕೊಂಡು ನಮ್ಮ ಯುವ ಜನಾಂಗವನ್ನು, ಇದೆಲ್ಲ ಸಮಸ್ಯೆಗಳಿದ್ದಾವೆ ಸರ್, ಬಹುಶಃ ಒಂದು 30 ಯೋಜನೆಗಳಿದಾವೆ ಸರ್ ಕೇಂದ್ರ ಸರ್ಕಾರದಿಂದ. ಕೃಷಿ ಅಭ್ಯುದಯಕ್ಕೆ ಕೇಂದ್ರ ರಾಜ್ಯ ಸರ್ಕಾರದಿಂದ 30ಕ್ಕಿಂತ ಹೆಚ್ಚು ಯೋಜನೆಗಳಿದ್ದಾವೆ. ಇದಕ್ಕೆ ಹೊರತಾಗಿ ಇಂಥ ಯೋಜನೆಗಳ ಫಲವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಯುವ ಜನಾಂಗವನ್ನು ಆಕರ್ಷಣೆ ಮಾಡೋದು ಹೇಗೆ? ಅಲ್ಲಿ ಯುವ ಜನರ ಪರಿಸ್ಥಿತಿ ಹೇಗಿದೆ ಸರ್ ಕೃಷಿ ಕ್ಷೇತ್ರದಲ್ಲಿ? ನೋಡಿ, ಇವತ್ತು ಕೃಷಿ ಕ್ಷೇತ್ರ ತುಂಬ ಚೆನ್ನಾಗಿದೆ. ನಗರ ಪ್ರದೇಶದಲ್ಲಿ ಬದುಕೋದು ಕಷ್ಟ ಇದೆ. ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಆದರೆ ನೆಮ್ಮದಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆರೋಗ್ಯ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಗರ ಪ್ರದೇಶದಲ್ಲಿ. ಕೃಷಿ ಗ್ರಾಮೀಣ ಪ್ರದೇಶದಲ್ಲಿ, ನಗರದಲ್ಲಿ ನನ್ನ ಅನುಭವ, ನಾನು ನಗರದಲ್ಲೂ ವಾಸ ಮಾಡ್ತಿದ್ದೆ, ನಾನು ಗ್ರಾಮೀಣದಲ್ಲೂ ನಾನು ಜೀವನ ಮಾಡಿದ್ದೀನಿ. ಎರಡು ಕಡೆ ತಾಳ್ಮೆ ಮಾಡಿ ನೋಡಿದಾಗ ನಾವು ನಗರದಲ್ಲಿ ಇಲ್ಲಿ 100 ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಗರದಲ್ಲಿ ಗ್ರಾಮದಲ್ಲಿ 20 ರೂಪಾಯಿ ಸಾಕು ನಮಗೆ, 5ನೇ 1 ಭಾಗ ಸಾಕು, ಅಷ್ಟು ಹಣ ಇದ್ರೆ ಸಾಕು. ಇಲ್ಲಿ 1 ಲಕ್ಷ ರೂಪಾಯಿ ಸಂಬಳ ತಗೊಂಡು ಅಲ್ಲಿ 20,000 ರೂಪಾಯಿ ಸಂಬಳ ತಗೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. 2 ಎಕರೆ ಜಮೀನಿದ್ರೆ ಸಾಕು, 2 ಎಕರೆ ಜಮೀನಿದ್ರೆ ಒಂದು ಒಳ್ಳೆ ಜೀವನ ಮಾಡ್ಬೋದು. ಆದರೆ ಯಾಕೋ ಗೊತ್ತಿಲ್ಲ, ಅಲ್ಲಿ ಹೆಣ್ಮಕ್ಳು ಯಾಕೆ ಮದುವೆ ಆಗೋದಿಲ್ಲ ಅನ್ನೋದು 2 ಕಾರಣ. ಒಂದು, ಹೆಣ್ಣು ಗಂಡಿನ ರೇಷಿಯೋ ಇರೋದೊಂದು, ಸಮಾಜ ಮಾಡಿದಂಥ ತಪ್ಪು. ನಾನು ವೈಯಕ್ತಿಕವಾಗಿ ನನ್ನ ಅಧ್ಯಯನ ಏನಿದೆ ಅಂದರೆ, ಈ ಕಳೆದ 20 ವರ್ಷಗಳಿಂದ ಹಿಂದೆ ಒಂದು ಏನು ಈ ಸಮಾಜದಲ್ಲಿ ನಡೀತು, ಹೆಣ್ಣು ಭ್ರೂಣ ಹತ್ಯೆ ನಡೀತು, ಅದರ ಪರಿಣಾಮವನ್ನು, ಆ ಪಾಪದ ಪರಿಣಾಮನ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ.
ಒಂದು ನನಗೆ ಗೊತ್ತಿರೋ ಪ್ರಕಾರ. ಎರಡನೇದು ವಿದ್ಯಾವಂತರ ಆದ ತಕ್ಷಣ SLC ಆದ್ರೆ ಊರಾಗಿರ್ಬೇಡ, PUC ಆದ್ರೆ ಕೊಟ್ಟಿಗೆ ಬರಬೇಡ, ಡಿಗ್ರಿ ಆದ್ರೆ ಊರಾಗಿರ್ಬೇಡ, PUC ಆದ್ರೆ ಕೊಟ್ಟಿಗೆ ಬರಬೇಡ, SLC ಆದ್ರೆ ಕೃಷಿ ಮಾಡಬೇಡ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ನಮಗೆ. ಓದಿದ ತಕ್ಷಣ ಕೃಷಿ ಮಾಡಬಾರ್ದು ಅಂತೇಳಿ ಖಂಡಿತ ತಪ್ಪು. ತುಂಬಾ ವಿದ್ಯಾವಂತರು ಯಾರಿದ್ದಾರೆ ಅವರು ಕೃಷಿಗೆ ಬರಬೇಕು. ಆಗ ಈ ಕೃಷಿಯನ್ನ ಲಾಭದಾಯಕ ಮತ್ತು ವೈಜ್ಞಾನಿಕವಾಗಿ ಯಂತ್ರಗಳು ಬಳಸ್ಕೊಂಡು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಬೆಳೆ ಬೆಳೆದು ಲಾಭ ಮಾಡಬಹುದು. ಈ ಮಧ್ಯವರ್ತಿಗಳ ತಂತ್ರವನ್ನ ತಪ್ಪಿಸಬಹುದು. ನೋಡಿ, ಯಾವುದೇ ಒಂದು ಉದ್ಯೋಗ ಯೋಚನೆ ಮಾಡಿ, ಒಂದು ಹಾಕಿದ್ರೆ 100 ಬರೋದು 1000 ಬರೋದು ಕೃಷಿಲಿ ಮಾತ್ರ ಅಲ್ವಾ? ಒಂದು ರಾಗಿ ಕಾಳು ಹಾಕ್ತಿವಿ, ಒಂದೇ ಒಂದು ರಾಗಿ ಕಾಳು ಬರುತ್ತಾ? ಒಂದು ಮಾವಿನ ಓಟೆ ಹಾಕ್ತಿವಿ, ಒಂದೇ ಒಂದು ಇಲ್ಲ. ಆದ್ರೆ ನೀವು ಇಂಡಸ್ಟ್ರಿಗೆ ಹೋಗಿ 100 kg ರಾ ಮೆಟೀರಿಯಲ್ ಹಾಕಿದ್ರೆ 100 kg ಸಿದ್ಧ ವಸ್ತು ಬರೋದಿಲ್ಲ ನಿಮಗೆ. 98 90 ತುಂಬಾ ಹೈ ಟೆಕ್ನಾಲಜಿ ಉಪಯೋಗಿಸಿದ್ರೆ ನಿಮ್ಗೆ 90% 95% ಬರ್ಬೋದು. 5% ವೇಸ್ಟ್ ಇದ್ದೇ ಇರುತ್ತೆ. ಅದು ಇದಂಗಲ್ಲ. ಆದ್ರೂ ಯಾಕೆ ಲಾಸು? ಒಂದು ಹಾಕಿರ್ 100 ಬರೋದು, ಒಂದು ಹಾಕಿರ್ 1000 ಬರೋದು ಯಾಕೆ ಲಾಸ್ ಆಗ್ತದೆ? ಕಾರಣ ಇಷ್ಟೇ, ನಾವು ಅದನ್ನ ಹೇಗೆ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಯಾವ ಪದ್ಧತಿನಲ್ಲಿ ಹಾಕ್ಬೇಕು, ವೈವಿಧ್ಯಮಯ ಬೆಳೆ ಸಂಯೋಜನೆ ಹೇಗೆ, ಈ ನಾಲೆಡ್ಜ್ ಕಮ್ಮಿ, ಈ ಜ್ಞಾನದ ಕೊರತೆ ನಮಗಿದೆ. ಇತ್ತು ನಮ್ಮ ಪೂರ್ವಿಕರಲ್ಲಿ ಹಿಂದೆ ಇತ್ತು, ಅದು ಮರ್ತೋಗಿದೆ ನಮಗೆ. ಇವತ್ತೆಲ್ಲ ತಪ್ಪು. ನಾನು ಇವತ್ತು ಯೂನಿವರ್ಸಿಟಿ ಮೇಲೆ ಹಾಕೋದಿಲ್ಲ, ಹಂಗೆ ಹೇಳಿಲ್ಲಪ್ಪ ನಾವೆಲ್ಲ ಬ್ರೋಚರ್ ಮಾಡಿದೀವಿ ನೋಡಿ ಅಂತ ಹೇಳ್ತಾರೆ. ಅವ್ರು ಹೆಂಗ್ ಮಾಡಿದ್ರು ಏನೋ ಮಾಡ್ಬಿಟ್ಟಿದ್ದಾರೆ, ಆಗೋಗಿದೆ. ನಾವು ಯಾರನ್ನೋ ಬ್ಲೇಮ್ ಮಾಡಕ್ ಹೋಗೋದು ಬೇಡ. ವಾಪಸ್ ಪಾರಂಪರಿಕ ಕೃಷಿಗೆ ಬರಬೇಕು, ವೈವಿಧ್ಯಮಯ ಕೃಷಿಗೆ ಬರಬೇಕು, ಬಹುಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಬೇಕು. ಉಪಕಸಬುಗಳಲ್ಲಿ ನಾವು ರೀಸೈಕಲ್ ರೀಯೂಸ್ ಅಂತ ನೋಡಿ, ನಮ್ದು ಯಾವುದೇ ಒಂದು ವಸ್ತು ತೋರಿಸಿ ಇಂಡಸ್ಟ್ರಿಗಳಲ್ಲಿ ಇಷ್ಟೊಂದು ವೈಜ್ಞಾನಿಕವಾಗಿ ಚಂದ್ರಲೋಕ ಇಂದ್ರಲೋಕವಾಗಿ ಬರ್ತಿದ್ವಲ್ವಾ, 24 ಗಂಟೆ ಒಳಗಾಗಿ ಒಂದು ಸೊಪ್ಪನ್ನ, ಒಂದು ಎಲೆಯನ್ನ, ಒಂದು ಹುಲ್ಲನ್ನ ಗೊಬ್ಬರವಾಗಿ ತಯಾರು ಮಾಡುವಂತ ಮಿಷಿನ್ ಕಂಡುಹಿಡಿಯಕ್ಕಾಗಿದೆಯಾ? ನಮ್ಮ ಹತ್ರ ಯಂತ್ರ ಇದೆಯಾ? ಇಲ್ಲ. ಆದ್ರೆ ರೈತನ ಮನೇಲಿ ಇತ್ತು. 24 ಗಂಟೆ ಒಳಗಾಗಿ ಇವಾಗ ಕಡೆಯಿಂದ ಹುಲ್ಲು ತಿನ್ಸಿದ್ರೆ ಆ ಕಡೆ ಸಗಣಿ ಕೊಡ್ತಿತ್ತು, ಹಾಲು ಕೊಡ್ತಿತ್ತು, ಗೋಮೂತ್ರ ಕೊಡ್ತಿತ್ತು, ಭೂಮಿಗೆ ಎಂತ ಅಮೃತವನ್ನು ಕೊಡ್ತಿತ್ತು. ಇದು ಕಳ್ಕೊಂಡು ಬಿಟ್ಟಿದೀವಿ. ಎಷ್ಟು ಜನಗಳ ಮನೆಯಲ್ಲಿ ಗೋವುಗಳಿಲ್ಲ. ನಾನಂತೂ ಹೇಳ್ತೀನಿ, ಯಾರ ಮನೇಲಿ ಗೋವಿಲ್ವೋ ಅವ್ರು ಕೃಷಿ ಮಾಡ್ಬೇಡ್ರಪ್ಪ ಅಂತ. ಪಾಪ ಅದು ಅಂತ, ಪಾಪ ಅಂತ. ಅದು ನಿಜವಾಗ್ಲೂ ಆ ಪಾರಂಪರಿಕ ಪರಿಜ್ಞಾನದಿಂದ ನಾವು ದೂರ ಆಗಿರೋದ್ರಿಂದಲೇ ಬಹುಶಃ ಇವತ್ತು ವಿದ್ಯಾವಂತರಿಗೆ ಕೃಷಿ ನಂಬಿದ್ರೆ ಬದುಕಲ್ಲ ಅಥವಾ ಬದುಕು ಇಲ್ಲ ಅಂತ ಅಂದ್ಕೊಳ್ಳುವಂಥ ಕಾಲಘಟ್ಟ ಬಂದಿರ್ಬೋದು. ನನಗೆ ಒಂದು ಅಭಿಮಾನದ ಮಾತು ಹೇಳಲೇಬೇಕು ಸರ್. ನಾವೆಲ್ಲ ಅಂಗಡಿಗೆ ಹೋಗ್ತೀವಿ ಅಥವಾ ಮಾಲ್ಗೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ಬೇಡ್ತೀವಿ. ಸ್ವಾಭಿಮಾನದಿಂದ ರೈತ ಮಾತ್ರ ಮಕ್ಕಳನ್ನು ನಾನು ನಿಮಗೆ ಊಟ ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳುವಂಥದ್ದು ಇರೋ ಆ ಕೊಡುಗೈ ದಾನಿ ಆಗೋದಕ್ಕೆ ನಮ್ಗೆ ಯಾಕೆ ಸರ್ ಹಿಂದೇಟು? ಅದೇ ಹೇಳಿದ್ರೆ ವೈಟ್ ಕಾಲರ್ ಜಾಬ್ ಒಂದು ಆರಾಮಾಗಿರ್ಬೋದು ಅಂತ. ಇಲ್ಲಿ ನೋಡಿ ಏನು ಆರಾಮಿಲ್ಲ. ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತಾರೆ, ಯೋಗ ವ್ಯಾಯಾಮ ಮಾಡ್ತಾರೆ, ಸಂಜೆ ಬಂದು ಮತ್ತೆ ವಾಕಿಂಗ್ ಹೋಗ್ತಾರೆ. ಅಷ್ಟಾದ್ರೂ ಕೂಡ ಕಾಯಿಲೆ. ಅಲ್ಲಿ ಅದೇನು ಮಾಡ್ಬೇಕಾಗಿಲ್ಲ, ಸಹಜವಾಗಿ ಕೃಷಿ ತೊಡಕೊಂಡ್ಬಿಟ್ರೆ ಅದೇ ವ್ಯಾಯಾಮ. ಸೊ ಅದೇ ಬ್ರೇಕ್ ಮಾಡಕ್ಕೆ ಏನಾದ್ರು ಮಾಡಿದ್ರೆ ಸರ್ ಸಂಘದಿಂದ? ಏನು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ರೈತರುಗಳಿಗೆ ನಾವು ಸಾವಯವ ಕೃಷಿ, ರೈತ ಮಾರುಕಟ್ಟೆ, ಸಾವಯವ ಸಂತೆ, ಒಂದು ಸ್ವದೇಶಿ ಜಾಗರಣ ಮಂಚ ಅಂತ ನಮ್ದು ಇನ್ನೊಂದು ನಮ್ಮ ಸಹ ಸಂಸ್ಥೆ ಇದೆ. ಅವರು ಎಲ್ಲ ಕಡೆ ನಮ್ಮ ರೈತರಿಗೆ ಸಂತೆಗಳನ್ನ ಮಾಡಿಸ್ತಾರೆ. ಬೆಳಗಿನ 2 hours ನಾವೇನು ಬೆಳಿತೀವಿ ಒಂದಷ್ಟು ಜನ, ಅಲ್ಲಿ ಒಂದು 2 hour ಬೆಳಿಗ್ಗೆ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಅಷ್ಟೇ ನಾವು ವಸ್ತುಗಳನ್ನ ನಾವು ಅವರು ಅಲ್ಲಿ ಗ್ರಾಹಕರನ್ನ ಜೋಡಿಸ್ತಾರೆ, ಹತ್ತಿರದಲ್ಲಿರ್ತಕ್ಕಂಥ ನಗರದ ಗ್ರಾಹಕರನ್ನ ಜೋಡಿಸ್ತಾರೆ. ಈ ರೀತಿಯ ಒಂದು ನಮ್ದು ರೈತ ಸಂತೆ ನಾವು ಒಂದು 25-30 ಕಡೆ ಮಾಡಿದ್ವಿ, ಯಶಸ್ವಿಯಾಗಿದ್ದೀವಿ. ನಗರದಲ್ಲೂ ತೊಗೊಂಡ್ಬಿಡ್ತೀವಿ. ಇಲ್ಲಿ ಇಡಕ್ಕೆ ಬಡಕ್ಕೆ ಯಾರೋ ಸ್ವಲ್ಪ ನಿಮ್ಮಂಥವ್ರು ನಮ್ಮಂಥವ್ರು ಜಾಗ ಇರೋರು ಕೊಡ್ತಾರೆ, ಅಲ್ಲಿ ನಾವು ಉಳಿದಿದ್ದಲ್ಲಿ ಇಡ್ತೀವಿ. ಹಾಗೆ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕೂಡ್ಲಿಗಿ ತಾಲೂಕಿನ ಹುಲಿಕೆರೆ ಸಜ್ಜನವರು ಒಂದು ಬೇಲದ ನೀವು ಇಂಟ್ರೂ ಮಾಡಿರ್ಬೋದು. ಆ ಥರದರೆಲ್ಲ ಸ್ವಯಂ ವಸ್ತುಗಳನ್ನ ಮೌಲ್ಯವರ್ಧನೆಯನ್ನು ಮಾಡೋದನ್ನ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದಕ್ಕೆ ಮಾರುಕಟ್ಟೆ ಜೋಡಿಸ್ಕೊಡ್ತೀವಿ. ನಮ್ಮ ಕೈಲಾದ ಮಟ್ಟಿಗೆ ನಾವೇನು ತುಂಬ ಎಲ್ಲರಿಗೂ ಮಾಡಿದ್ದೀವಿ ಅಂತಲ್ಲ, ನಮ್ಮ ಸಂಘಟನೆಯಿಂದ ಎಷ್ಟಾಗುತ್ತೋ ಅಷ್ಟನ್ನ ನಾವು ಮಾಡ್ತಾ ಬಂದಿದ್ದೀವಿ. ಮಕ್ಕಳನ್ನ ಈ ಕ್ಷೇತ್ರಕ್ಕೆ ತೊಡಗಿಸ್ಕೋಬೇಕು ಸರ್. ಅದಕ್ಕೋಸ್ಕರ ಅಗ್ರಿ ಟೂರ್ ಅಂತಾನೆ ಒಂದು ಯೋಜನೆ ಇದೆ. ನಗರದಲ್ಲಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡು ಸರ್ಕಾರದ ಯೋಜನೆ ಇದೆ, ಅಗ್ರಿ ಟೂರಿಸಂ ಅಂತ. ಅದಕ್ಕೆ ಅವರು ಸಹಕಾರ ಕೊಡ್ತಕ್ಕೆ ಯೋಜನೆ ಮಾಡಿದ್ದಾರೆ. ನಾವು ಉಪಯೋಗಿಸ್ಕೊತಾ ಇಲ್ಲ. ಅಗ್ರಿ ಟೂರಿಸಂ ಅಂದ್ರೆ ನಗರದ ಮಕ್ಕಳನ್ನ ಕರ್ಕೊಂಡ್ಬರೋದು. ಈ ಖಾಸಗಿಯವರು ಮಾಡ್ತಾ ಇದ್ದಾರೆ ತುಂಬಾ ಅದನ್ನ. ಅಲ್ಲೊಂದು ಹಟ್ ಕಟ್ತಾರೆ, ಅವ್ರು ಬಂದವ್ರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ, ರಾತ್ರಿ ಅಲ್ಲಿ ಉಳ್ಕೋತಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಹುಡುಗರು. ಶನಿವಾರ ಭಾನುವಾರ ಇರ್ತಾರೆ, ಸೋಮವಾರ ಅಥವಾ ಬೆಳಿಗ್ಗೆ ಅಥವಾ ಭಾನುವಾರ ಸಂಜೆ ವಾಪಸ್ ಹೋಗ್ತಾರೆ. ಇದೊಂದು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಹೇಳ್ತೀವಲ್ಲ, ಪ್ರವಾಸೋದ್ಯಮ ಅಂತ, ಅದರಲ್ಲಿ ಒಂದು ಒಳ್ಳೆ ಇದು ತುಂಬಾ ಜನ ಕಡೆ ಆಗ್ತಾ ಇದೆ. ಅದು ಹೆಚ್ಚಾಗಬೇಕು, ನಿಧಾನಕ್ಕೆ ಆಗ್ತಾ ಇದೆ ಅದು. ಯಾಕೆಂದ್ರೆ
ಇವತ್ತಿನ ಹೈಟೆಕ್ ಲೋಕದಲ್ಲಿ ಬದುಕ್ತಾ ಇರ್ತಕ್ಕಂಥ ಮಕ್ಕಳಿಗೆ ರಾಗಿ ಮರದಲ್ಲಿ ಬೆಳೆಯುತ್ತಾ, ಬಳ್ಳಿಲ್ ಬೆಳೆಯುತ್ತಾ, ಪೈರಲ್ಲಿ ಬೆಳೀತಾ ಅಂತ ಗೊತ್ತಿಲ್ಲ. ಹಾಲು ಎಲ್ಲಿ ಸಿಗುತ್ತೆ ಅಂದ್ರೆ ಬೂತಲ್ಲಿ ಸಿಗುತ್ತೆ ಅಂತ ಹೇಳಿ. ಬೂತಲ್ಲಿ ಸಿಗುತ್ತೆ. ನೀರಲ್ಲಿ ಬರುತ್ತೆ ಅಂದ್ರೆ ನಲ್ಲಿ ಬರುತ್ತೆ ಅಂತ. ಅದು ಕೆರೆ ಕಟ್ಟೆ ಪರಿಕಲ್ಪನೆ ಅದೊಂದು ಆಗಿದೆ. ಅದಕ್ಕೆ ಅಗ್ರಿ ಟೂರಿಸಂ ಅದಕ್ಕೂ ಸರ್ಕಾರ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಈಗ ಆಗ್ತಾ ಇದೆ, ಅಲ್ಲಲ್ಲೇ ಆಗ್ತಾ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಹಳ್ಳಿ ಯಾಕೆ ಹೆಣ್ಮಕ್ಳು ಬರೋದಿಲ್ಲ ಅಥವಾ ಹೆಣ್ಣು ಕೊಡೋದಿಲ್ಲ, ಅದು ಮದುವೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಎಷ್ಟು ಆರಾಮಾಗಿರಕ್ಕಾಗೋದಿಲ್ಲ. ಕೃಷಿ ಅಂದ ತಕ್ಷಣ ಹೇಳಿದ್ರಾಗಲೇ ಮನ್ಮಕ್ಳೆಲ್ಲ ಸಹಾಯ ಅಂತ 365 24 ದಿವಸನೂ ಹಂಗೆ. ಈಗ ಹಂಗಿಲ್ಲ. ಅದಕ್ಕೋಸ್ಕರ ನಾನು ಹೆಣ್ಮಕ್ಳಲ್ಲಿ ಮನವಿ ಮಾಡ್ತೀನಿ, ಇವತ್ತು ಹಾಗಿಲ್ಲ. ಇವತ್ತೆಲ್ಲ ಯಾಂತ್ರೀಕರಣ ಆಗಿದೆ. ಒಬ್ಬನೇ ವ್ಯಕ್ತಿ ಇಡೀ ಒಂದು ಗಂಡ ಹೆಂಡತಿ ಇಬ್ರು ಮನೆಯಲ್ಲಿದ್ರೆ ಅನೇಕ ಸ್ತರದ ಕುರಿ, ಕೋಳಿ ಅಥವಾ ಈ ರೀತಿ ವೈವಿಧ್ಯಮಯ ಉಪಕಸಬುಗಳ ಜೊತೆ ಕೃಷಿ ಮಾಡಿಕೊಂಡು ಲಾಭ ಬಾರಿಸ್ಬೋದು. ನನ್ಗನ್ಸುತ್ತೆ 2 ಎಕರೆ ಜಮೀನು ಇರೋನು, ಬೇರೆಯವ್ರ ಹತ್ರ ಜೀತ ಮಾಡತ್ತೆ. 2 ಎಕರೆ ಜಮೀನು ಇರೋನು ಕರೆಕ್ಟಾಗಿ ಕೃಷಿ ಅಧ್ಯಯನ ಮಾಡಿ ಗಂಡ ಹೆಂಡತಿ ಜೋಡಿಸ್ಕೊಂಡು ಮಾಡಿದ್ರೆ ತುಂಬಾ ಜನ ನಾನು ನೋಡಿದ್ದೀನಿ. ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೆ ಅಡ್ರೆಸ್ ಕೊಡಬಲ್ಲೆ. ಇದ್ದರೆ ನಾವು ಒಂದು ವರ್ಷಕ್ಕೆ ಸುಮಾರು 5 ಲಕ್ಷ ರೂಪಾಯಿವರೆಗೂ ದುಡಿಯೋರು ನಾನು ನೋಡೀನಿ. ಹಾಗಾಗಿ ನಾವು ಬರಬೇಕಷ್ಟೇ. ಆ ವಿದ್ಯಾವಂತ ಹೆಣ್ಮಕ್ಳು ಈಗ ಕೃಷಿ ರೈತರ ಮಕ್ಕಳು ಮದುವೆ ಆಗಿ ಬರಬೇಕು. ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಆಯಸ್ ಚೆನ್ನಾಗಿರುತ್ತೆ, ಅವ್ರ ಸೌಂದರ್ಯ ಚೆನ್ನಾಗಿರುತ್ತೆ. ಇಲ್ಲಂಗೇನು ಆರ್ಟಿಫಿಷಿಯಲ್ ಬ್ಯೂಟಿಫುಲ್ ಎಲ್ಲ ಹಾಕಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ ಸಿಗುತ್ತೆ. ನಿಮ್ಮ ರೈತರ ಬದುಕು ಮುಂದಿನ ದಿನಗಳಲ್ಲಿ ಆಶಾದಾಯಕವಾಗಿರುವಂತ ಭರವಸೆಯನ್ನು ತಾವು ಕೊಡ್ತೀರಾ ಸರ್? ಖಂಡಿತ. ಕೃಷಿ ಬಿಟ್ರೆ ನಿಮ್ಮ ಅನುಭವ, ಖಂಡಿತ ಕಾರ್ಯಕ್ಷೇತ್ರದ ವ್ಯಾಪ್ತಿ 100%. ಕೃಷಿ ಬಿಟ್ರೆ ಬದುಕಿಲ್ಲ. ಕೃಷಿಯೇ ಜೀವನ. ಕೃಷಿಯಿಂದನೇ ನಾವು ಚೆನ್ನಾಗಿರ್ಬೋದು. ಹಾಗಾಗಿ ನಾವು ಹೆಚ್ಚು ಹೇಳ್ದಲ್ಲ, ಕೃಷಿ ಬರಬೇಕು, ವೈಜ್ಞಾನಿಕ ಕೃಷಿಯನ್ನು ಅಧ್ಯಯನ ಮಾಡ್ಕೊಂಡ್ ಬರಬೇಕು. ನಮಗೆ ಬೇಕಾದಂತ ಇವತ್ತು ನೋಡಿ, ಮೊದಲಲ್ಲಿ 10-15 ಎಮ್ಮೆ ಸಾಕಬೇಕಿತ್ತು. 1 ಎಮ್ಮೆ ಸಾಕು, ಒಂದು ಹಸು ಸಾಕು. ಒಂದು ಹಸುನಲ್ಲಿ 30 ಎಕರೆನಲ್ಲಿ ಕೃಷಿ ಮಾಡಬಹುದು, ಗೊಬ್ಬರ ತಯಾರು ಮಾಡಬಹುದು. ನಮ್ಮ ಸಿದ್ಧ ಮಾಡಿದ್ದಾರೆ ವಿಜ್ಞಾನಿಗಳು, ನಮ್ಮ ಯೂನಿವರ್ಸಿಟಿಗಳನ್ನೆಲ್ಲ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಈ ರೀತಿಯ ಹೊಸ ವಿಧಾನಗಳನ್ನ ಅಧ್ಯಯನ ಮಾಡಿ ನಾವು ವಿದ್ಯಾವಂತರು ಬಂದು ಕೃಷಿ ಮಾಡಿದಾಗ ಈ ಕೃಷಿಗೆ ಒಂದು ಮಹತ್ವ ಬರುತ್ತೆ, ಈ ಸಮಾಜಕ್ಕೊಂದು ಬೆಲೆ ಬರುತ್ತೆ. ಹಾಗಾಗಿ ಬೇರೆ ದೇಶದ ಮುಂದೆ ಕೈ ಚಾಚುವಂಥದ್ದು ವಿಷಯ ನಮ್ಗೆ ತಪ್ಪುತ್ತೆ. ಮತ್ತೆ ಭಾರತದ ಸಮಾಜದ ಪಾತ್ರ ಸರ್, ಸಮಾಜ ಖಂಡಿತ ನಾವು ವಿದೇಶಿ ವಸ್ತುಗಳನ್ನ ಬಳಸೋದು ನಿಲ್ಲಿಸಬೇಕು. ವಿದೇಶಿಯಿಂದ ಬಂದಂತ ಆಮದಾದಂತ ಯಾವುದೇ ಆಹಾರ ಧಾನ್ಯ ಇರ್ಬೋದು, ಬೇರೆ ವಸ್ತುಗಳನ್ನ ಖರೀದಿ ಮಾಡೋದು ಮೊದಲು ನಿಲ್ಲಿಸಬೇಕು. ನಾವು ನಮ್ಮೂರಲ್ಲಿ ಮೊದಲು ದೇಶಿಯಿಂದ ನಮ್ಮೂರಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅದನ್ನು ನಮ್ಮೂರವ್ರು ಬಳಸಬೇಕು. ಆನಂತರ ಅಕ್ಕಪಕ್ಕದವರು, ಅಕ್ಕಪಕ್ಕ ಜಿಲ್ಲೆ, ರಾಜ್ಯ ಬಳಸಬೇಕು. ಹಾಗಾಗಿ ಆ ರೀತಿಯ ಒಂದು ಚಿಂತನೆಗೆ ಸಮಾಜ ಜೋಡಿಸ್ಕೊಂಡಾಗ ಮಾತ್ರ ಕೃಷಿ ಉಳಿಯುತ್ತೆ. ಇಲ್ಲದಿದ್ರೆ ಕೃಷಿ ಉಳಿಯೋದಿಲ್ಲ. ನಾವೆಲ್ಲರೂ ಸಂಕಷ್ಟಕ್ಕೆ ಒಳಗಾಗಬೇಕಾಗತ್ತೆ ಅನ್ನೋದನ್ನ ಈ ಮೂಲಕ ತಿಳಿಯಪಡಿಸ್ತೀವಿ. ಸಂಕಷ್ಟದಿಂದ ದೂರ ಇರಬೇಕು. ಸಂಕಷ್ಟಕ್ಕೆ ಪರಿಹಾರದ ಮಾರ್ಗ ಅಂತಂದರೆ ನಮ್ಮ ಕೃಷಿ ಸಂಸ್ಕೃತಿಯನ್ನು, ರೈತ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥದ್ದು ಭಾಳ ಅತ್ಯಗತ್ಯವಾಗಿದೆ ಸರ್. ಈ ಅಮೂಲ್ಯವಾದಂಥ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮದ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ತಾವು ಒಂದು ವಿಶೇಷ ದಿನದ ವಿಶೇಷ ಅತಿಥಿಯಾಗಿ ನಮಗೆ ಬಂದ್ರಿ, ಕಾರ್ಯಕ್ರಮ ನಮ್ಮ ಸಂಪನ್ನಗೊಳಿಸಿದ್ರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲ ರೈತರ ಬಾಂಧವರ ಪರವಾಗಿ ಆತ್ಮೀಯರೇ, ಮತ್ತೊಂದು ಸಂಚಿಕೆಯೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ತಪ್ಪದೆ ನೋಡ್ತಾ ಇರಿ ದೂರದರ್ಶನ ಚಂದನ.